ಕರುಣಿ ಬಸವ, ಕಾಲಹರ ಬಸವ, ಕರ್ಮಹರ ಬಸವ, ನಿರ್ಮಳ ಬಸವ, ಶಿವಜ್ಞಾನಿ ಬಸವ, ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು ಕರುಣಿ ಕಪಿಲಸಿದ್ಧ ಮಲ್ಲಿನಾಥಯ್ಯ, ನಿಮಗೂ ಎನಗೂ ಬಸವಣ್ಣನ ಧರ್ಮವಯ್ಯ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಜೈರಾಬಾದ್ ಲಿಂಗಾಯತ ಸಮಾಜದ ವತಿಯಿಂದ ಶ್ರಾವಣ ಮಾಸದ ಪ್ರತಿ ವರ್ಷದಂತೆ ನಡೀತಕ್ಕಂಥ ಕಾರ್ಯಕ್ರಮದ 9ನೇ ದಿನದ ಕಾರ್ಯಕ್ರಮ. ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸಮಾಜದ ಹಿರಿಯರಲ್ಲಿ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಲ್ಲೂ ಶರಣಾರ್ಥಿ. ನಿನ್ನೆ ದಿನ ಶರಣರು ಜೀವನದ ನಶ್ವರತೆ, ಮಾನವ ಜೀವನದ ಗುರಿ ಏನು ಅಂತಕ್ಕಂಥದ್ದನ್ನು ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ಸ್ವಲ್ಪ ಮಟ್ಟಿಗೆ ನೋಡಿದ್ದೀವಿ. ಮಾನವ ಜೀವನದ ಗುರಿ ಅಂದರೆ ಕೇವಲ ಉಣ್ಣೋದು, ತಿನ್ನೋದು, ಮಲಗೋದು, ಮಕ್ಕಳಿರೋದು ಇದಿಷ್ಟೇ ಮಾನವ ಜೀವನದ ಗುರಿಯಲ್ಲ. ಇದು ಕೂಡಲ ಸಂಗಮ ದೇವರ ಒಲಿಸ ಬಂದ ಪ್ರಸಾದ ಕಾಯ ಅಂತ ಹೇಳಿದ್ರು. ಇದು ಎದಕ್ಕೆ ಬಂದದೆ ಅಂದರೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿ ಒಳಗೆ ಸುತ್ತಿ ಇದು ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಜನ್ಮ. ನಾನಾರು, ನಾ ಎಲ್ಲಿಂದ ಬಂದಿದ್ದೀನಿ, ನಾ ಎಲ್ಲಿಗೆ ಹೋಗಬೇಕು, ಇದನ್ನು ತಿಳ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಜನ್ಮ ಇದು. ಹಾಗಾಗಿ ಬರೀ ಅದರಲ್ಲೇ ಕಾಲ ಕಳೆಯಿದೆ. ಸಂಸಾರನ ಶರಣರೇ ಅದು ತಪ್ಪು ಅಂತ ಹೇಳಿಲ್ಲ, ಆದರೆ ಅದರಲ್ಲೇ ಬಿದ್ದು ಒದ್ದಾಡದೆ ಆದಷ್ಟು ಒಂದಿಷ್ಟು ಬಿಡಿಸ್ಕೊಂಡು ಸತ್ಯದ ಕಡೆ ಒಂದಿಷ್ಟು ಮುಖ ಮಾಡಬೇಕು ಅಂತಕ್ಕಂಥದ್ದನ್ನು ಶರಣರು ಕಲಿಸ್ಕೊಟ್ರು. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಇದನ್ನೆಚ್ಚಿ ಕೆಡಬೇಡ, ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನ. ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ, ಕಾಡ ಬೆಳದಿಂಗಳ ಸಿರಿ ಸ್ಥಿರವಲ್ಲ, ಕೇಡಿಲ್ಲದ ಪದವಿಯ ನೀವ ನಮ್ಮ ಕೂಡಲ ಸಂಗಮ ದೇವ. ಒಂದಿಷ್ಟು ಪೂಜೆ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿದಾಗ ಕೆಲವರೆಲ್ಲ ಕೇಳ್ತಾರೆ, ಅಮ್ಮರೇ ನೀವೇನ್ರಿ ಸನ್ಯಾಸಿಗಳು, ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲ, ನಮಗೆ ಸಂಸಾರ 108 ನಮ್ಮದೇ ಆಗಿರ್ತಕ್ಕಂಥ ಜಂಜಾಟಗಳಿರ್ತವೆ ಅಂತ ಹೇಳೋದನ್ನು ಕೇಳ್ತೀವಿ. ಒಂದು ದಿವಸಕ್ಕೆ ಎಷ್ಟು ಗಂಟೆ, ಎಷ್ಟು ತಾಸು? ಒಂದು ದಿನಕ್ಕೆ ಎಷ್ಟು ತಾಸು? 24 ತಾಸು. 24 ತಾಸುಗಳಲ್ಲಿ 23 ತಾಸು ನಿಮ್ಮ ಗಂಡ ಮಕ್ಕಳ ಸುಖಕ್ಕೆ, ನಿಮ್ಮ ಹೆಂಡತಿ ಮಕ್ಕಳ ಸುಖಕ್ಕೆ ತಗೋರಿ. ಇಷ್ಟೆಲ್ಲ ಫ್ರೀ ಕೊಟ್ಟನಲ್ಲ ದೇವರು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತರಿವ ಸಾಗರವೆಲ್ಲ ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳ ನೇನೆಂಬೆನೆಯ ರಾಮನತ್ತ. ಇಷ್ಟೆಲ್ಲ ಫ್ರೀ ಕೊಟ್ಟನಲ್ಲ ದೇವರು. ಅವನ ಸಲುವಾಗಿ ಒಂದು ದಿನಕ್ಕೆ 1 ತಾಸು. ಗಂಟೆಗಟ್ಟಲೆ ನಮ್ಮಿಂದ ಎಲ್ಲಿ ಸಾಧ್ಯ ರೀ, ಕೂತ್ಕೊಂಡು ಸಾಧ್ಯ ಇಲ್ಲ. 23.5 ಗಂಟೆ ನೀವೇ ತಗೋರಿ. ಒಂದು ಅರ್ಧ ಗಂಟೆನೂ ಬೇಡ, 23 ಗಂಟೆ 55 ನಿಮಿಷ ನೀವೇ ತಗೋರಿ. 5 ನಿಮಿಷ ಕೂತ್ಕೊಂಡು ನಾವು ಪೂಜೆ ಮಾಡೋದ್ರಲ್ಲೂ ಏಕಾಗ್ರತೆ ಇರಲ್ಲ ನಮಗೆ. ಲಿಂಗ ಇಟ್ಕೊಂಡಿರ್ತಾರೆ, ಕೈಯಲ್ಲಿ ಓಂ ನಮಃ ಶಿವಾಯ ಅಂತಿರ್ತಾರೆ. ನೋಡಲ್ಲಿ ಫ್ಯಾನ್ ಉರಿತೈತೆ ಬಂದ್ ಮಾಡಂತಾರೆ, ಮತ್ತು ಇವ್ರು ಓಂ ನಮಃ ಶಿವ, ಮತ್ತು ಒಲೆ ಮೇಲೆ ಹಾಲಿಟ್ಟು ನೋಡು, ಮತ್ತು ಓಂ ನಮಃ ಶಿವಾಯ. ಮನಸ್ಸು ಎಷ್ಟು ಅಂದರೆ ಅದು, ಅದಕ್ಕೆ ಮನವೆಂಬ ಮರ್ಕಟನ ತಡೆಯಲಾರೇನು ದೇವ, ಎನಿತಿದರ ಚಪಲ ಚೇಷ್ಟೆಯ ವರ್ಣಿಸಲೇನು. ನಿಮಿಷಕ್ಕೂ ಕೂಡ ಸ್ಥಿರದಲ್ಲಿ. ಅದಕ್ಕೆ ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತನ್ನು ಹೇಳೋರು, ಈ ಎಲ್ಲ ಯೋಗಗಳಿಗಿಂತ ಪ್ರವಚನ ಯೋಗನೂ ಶ್ರೇಷ್ಠನೇ, ಇದು ಒಂದು ಯೋಗ ಅಂತ ಹೇಳೋರು. ಯಾಕೆಂದರೆ ನಮ್ಮದು ಹೇಳೋರ್ದು 1 ತಾಸು ನಮ್ಮ ಮನಸ್ಸು ನಿಯಂತ್ರಣದಲ್ಲಿರ್ತದೆ. ನೀವು ಕೇಳೋರ್ದು, ನೀವು ಪೂಜೆ ಧ್ಯಾನ ಕೂತ್ಕೊಂಡ್ರೆ ಇಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಕೇವಲ ಮನುಷ್ಯ ಇದಕ್ಕೆ ಬಂದಿಲ್ಲ, ಸತ್ಯ ಅದನ್ನು ತಿಳ್ಕೊಳ್ಳಿಕ್ಕೆ ಬಂದಿರತಕ್ಕಂಥದ್ದು. ಅದಕ್ಕೆ ಜನಪದ ಕವಿಗಳು ಬಸವಣ್ಣನನ್ನು ಕುರಿತು ಹೇಳುವಾಗ ಹೇಳ್ತಾರೆ, ಯಾಕೆ ಬಸವಣ್ಣನನ್ನು ಹುಡುಕೊಂಡು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗಿನ ಜನ, ಅಫ್ಘಾನಿಸ್ತಾನದಿಂದ ಹಿಡಿದು ಬೆಂಗಾಲದವರೆಗಿನ ಜನ, ರಾಜ ಮಹಾರಾಜರು ಅರಸೊತ್ತಿಗೆಯನ್ನು ಬಿಟ್ಟು ಕಲ್ಯಾಣವನ್ನು ಹುಡ್ಕೊಂಡು ಬಂದಿದ್ದರು ಅಂದರೆ ಅಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ
ಮನುಷ್ಯ ಪರಿಪೂರ್ಣನಾಗಿ ಬೇಕಾಗಿರ್ತಕ್ಕಂಥ ಏನು ತತ್ವ ಸಿದ್ಧಾಂತಗಳು ಬೇಕಾಗಿತ್ತು ಅದು ಅಲ್ಲಿ ಸಿಕ್ತಿತ್ತು. ಅದಕ್ಕೆ ಜನಪದ ಕವಿಗಳು ಬರೆಯುವಾಗ ಬಸವಣ್ಣನನ್ನು ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ. ನೀವೆಲ್ಲ ಕೇಳ್ಬೋದು, ಏನು ಬಸವಣ್ಣಗಿಂತ ಮೊದಲು ಯಾರೋ ನಡೀತಿರ್ಲಿಲ್ವೇನು, ನುಡಿತಿರ್ಲಿಲ್ವೇನು? ಹೆಂಗೆ ಬೇಕೋ ಹಂಗೆ ಬದುಕೋದಲ್ಲ. ಭಕ್ತರ ಕಂಡರೆ ಬೋಳಪ್ಪಿರಯ್ಯ, ಸವಣರ ಕಂಡರೆ ಬತ್ತಲೆಯಪ್ಪಿರಯ್ಯ, ಆರವರ ಕಂಡರೆ ಹರಿನಾಮವೆಂಬಿರಯ್ಯ, ಅವರವರ ಕಂಡರೆ ಅವರವರಂತೆ. ನಮ್ಮ ಭಕ್ತಿ, ನಮ್ಮ ನಡೆ ನುಡಿ ಹೇಗಿತ್ತು ಅಂದರೆ ಒಂದು ಬದ್ಧತೆ ಇರಲಿಲ್ಲ, ಒಂದು ಸ್ಥಿರವಾದ ಒಂದು ಮನಸ್ಥಿತಿ ಇರಲಿಲ್ಲ. ಯಾರ್ಯಾರು ಹೆಂಗೆ ಹೇಳ್ತಾರೋ ಹಂಗೆ. ಇವಾಗಲೂ ಅದನ್ನೇ ಮಾಡ್ತಿದ್ದೀವಿ ನಾವೇನು. ಅದರಲ್ಲಿ ಎಷ್ಟೋ ಜನ, ಮೊನ್ನೆ ನಮ್ಮ ಮಠಪತಿಯಪ್ಪರು ಹೇಳ್ತಿದ್ರು, ಎಷ್ಟು ವರ್ಷದಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ, ಯಾರು ಏನು ಬದಲಾಗಿದ್ದಾರೆ, ಎದಕ್ಕೆ ಮಾಡ್ಬೇಕು ಇದನ್ನು? ಇಲ್ಲಿ ನಾವ್ಯಾರೋ ನಿರಾಶರಾಗೋದು ಬೇಡ. ಈ ಜಗತ್ತನ್ನು ದೇವರು ಸೃಷ್ಟಿ ಮಾಡಿದ್ದಾನೆ, ಅವನು ಯಾವ್ಯಾವ ಥರ ಪಾಠ ಕಲಿಸ್ಬೇಕು ಆ ರೀತಿ ಕಲಿಸ್ತಾನೆ. ಆದರೆ ನಾವು ಯಾರೂ ನಮ್ಮ ಕರ್ತವ್ಯಗಳನ್ನು ಬಿಡುವಂಗಿಲ್ಲ. ನಮ್ಮ ಕರ್ತವ್ಯ ನಾವು ಮಾಡ್ತಾನೇ ಇರೋದು. ಜಗತ್ತಿರೋದೇ ಹೀಗೆ, ಇದು ಜಗತ್ತಿರೋದೇ ಹೀಗೆ. ನಾವು ತಿದ್ದುತ್ತಾ ಹೋಗ್ತಿರ್ಬೇಕು. ಅದು ಹೀಗೆ ಏನೇನಾಗಬೇಕು ಆಗ್ತಾ ಇರ್ತದೆ, ಅದು ಬದಲಾವಣೆಯನ್ನು. ಆದರೆ ನಾನು ಹೇಳಿದೆ ಮೊನ್ನೆ ಹೇಳುವಾಗ, ಎಲ್ಲ ಈ ಜಗತ್ತಿನಲ್ಲಿ, ಅದರಲ್ಲೂ ಭಾರತದಲ್ಲೇ ಅನೇಕ ಧರ್ಮಗಳಿದ್ದಾವೆ. ಈ ಜಗತ್ತಿನಲ್ಲಿ ಅನೇಕ ಧರ್ಮಗಳಿದ್ದಾವೆ. ಎಲ್ಲ ಧರ್ಮೀಯರಿಗೂ ತಮ್ಮದೇ ಆಗಿರ್ತಕ್ಕಂಥ ಒಂದು ನಿರ್ದಿಷ್ಟವಾದ ಆಚರಣೆಗಳಿದ್ದಾವೆ. ಎಲ್ಲರಿಗೂ ಅವರದೇ ಆದ ನಿರ್ದಿಷ್ಟ ಆಚರಣೆಗಳಿದ್ದಾವೆ. ಇವತ್ತು ಜೈನರಿಗೆ ತಮ್ಮದೇ ಆದ ಆಚರಣೆಗಳಿದೆ, ಬೌದ್ಧರಿಗೆ ತಮ್ಮದೇ ಆಗಿರ್ತಕ್ಕಂಥ, ಹಾಗೆ ಕ್ರೈಸ್ತರಿಗೆ, ಮುಸಲ್ಮಾನರಿಗೆ ಎಲ್ಲರಿಗೂ ತಮ್ಮದೇ ಆಗಿರ್ತಕ್ಕಂಥ. ಅವ್ರು ಯಾರೂ ಇವತ್ತು ವೈಜ್ಞಾನಿಕ ಯುಗ ಇವೆಲ್ಲ ಎಷ್ಟೇ ಮುಂದುವರೆದ್ರೂ ಯಾರೂ ತಮ್ಮದ ಧರ್ಮದ ಆಚರಣೆಯನ್ನು ಯಾರೂ ಬಿಟ್ಟಿಲ್ಲ. ಬಿಟ್ಟಾರೇನ್ರಿ? ಮತ್ತು ಅವರೆಲ್ಲ ಬದುಕೇರಿಲ್ಲ. ನಾವು ಮಾತ್ರ ನಮ್ಮ ಆಚರಣೆ ಬಿಟ್ಟು ಎಲ್ಲ ಕಲ್ತಿದ್ದೀವಿ. ಬೇರೆ ಬೇರೆ ಧರ್ಮೀಯರಿಗೆ ಎಲ್ಲ ಒಂದು ನಿರ್ದಿಷ್ಟವಾದ ಆಚರಣೆಗಳಂಗಿದೆ. ಹಾಗೆ ಲಿಂಗಾಯತರಿಗೂ ಅವರು ಹುಟ್ಟೋದಕ್ಕಿಂತ ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ಸಂಸ್ಕಾರದಿಂದ ಹಿಡಿದು ಕೊನೆಯವರೆಗೆ ಇವತ್ತು ಲಿಂಗಾಯತರ ರುದ್ರಭೂಮಿ ಅಂತ ಬೇರೆ ಇದ್ದಾವೆ. ಮುಸಲ್ಮಾನರದ್ದು ಬೇರೆ ಹೇಗೆ, ಕ್ರೈಸ್ತರದ್ದು ಬೇರೆ ಹೇಗೆ, ಹಿಂದೂಗಳದ್ದು ಹೇಗೆ ಬೇರೆ, ಹಾಗೆ ನಾವು ಹಿಂದೂಗಳಲ್ಲ ಅಂತ ಹೇಳಕ್ಕೆ ನಮ್ಮದು ಬೇರೆ ಆದ ಆಚಾರ ವಿಚಾರಗಳೆಲ್ಲವೂ ಇದ್ದಾವೆ. ಎಲ್ಲರೂ ಅವ್ರವ್ರ ಧರ್ಮ ಆಚರಣೆಗಳನ್ನು ಮಾಡ್ತಿದ್ದಾರೆ. ಆದರೆ ನಾವು ಮಾತ್ರ ನಮ್ಮದನ್ನು ಬಿಟ್ಟು ಎಲ್ಲ ಕಲ್ತಿದ್ವಿ. ನಮ್ಮದು ಹೀಗೆ ಬದುಕಬೇಕು ಅಂತ ಶರಣರು ಕಲಿಸ್ಕೊಟ್ರು. ನಮಗೆ ಮಾನವ ಜನ್ಮ ಸಾರ್ಥಕತೆಯನ್ನು ಪಡ್ಕೋಬೇಕಾದ್ರೆ ಒಂದು 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 ಸಾಮಾಜಿಕ ಜ್ಞಾನ ಎಷ್ಟು ಚಂದ ಹೇಳ್ಕೊಡ್ತಾರೆ. ಆ ಒಂದು ಕೆಳಮಟ್ಟಕ್ಕೆ ಇಳಿದು ಬಸವಣ್ಣ ಒಂದು ಮನೆಗೆ ಬಂದವ್ರನ್ನ ಹೆಂಗೆ ಮಾತಾಡಿಸೋದು ಅನ್ನೋದರಿಂದ ಹೇಳ್ಕೊಡ್ತಾರೆ. ನಡೆಯ ಕಲಿಸಿದ ಬಸವ. ಒಂದು ಸಿಂಪಲ್ ನಾಲೆಡ್ಜ್ ಅದು. ಏನಿ ಬಂದಿರಿ ಅದುಳವಿದ್ದಿರೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುದೆ. ಮನೆಗೆ ಬಂದವ್ರನ್ನ ಕೇಳ್ತಾರೋ, ಏನ್ರಿ, ಯಾವಾಗ ಬಂದ್ರಿ, ಚೆನ್ನಾಗಿದ್ದೀರಾ ಅಂತ ಏನಾದರೂ ಕೇಳಿದರೆ ನಿಮ್ಮ ಮನೆ ಮೈ ಮೇಲಿನ ಒಡವೆ ವಸ್ತುಗಳೇನಾದರೂ ಆರೋಗ್ತವೇನು? ಏನಿ ಬಂದಿರಿ ಅದುಳವಿದ್ದಿರೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುದೆ. ಕುಳ್ಳಿರೆಂದರೆ ನೆಲ ಕುಳಿ ಬೀಳುವುದೇ. ಬರ್ರಿ ಸ್ವಲ್ಪ ಹೊತ್ತು ಕುತ್ಕೊಳ್ರಿ ಅಂತ ಏನಾದರೂ ಕರೆದು ಕೂಡಿಸಿದ್ರೆ ನಿಮ್ಮ ಮನೆ ನೆಲ ಏನಾದರೂ ತಗ್ಗು ಬೀಳುತ್ತೇನು? ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ. ಅವ್ರ ಜೊತೆ ಮಾತಾಡಿದರೆ ನಿಮ್ಮ ಹೊಟ್ಟೆ ಒಡೆದೋಗ್ತದ? ಕೊಡಲಿಲ್ಲದಿದ್ದರೊಂದು, ನೀವೇನು ಕೊಡೋದು ಬೇಡ, ಅದರ 4 ಮಾತಾಡುವಂಥ ಒಳ್ಳೆ ಗುಣ ಇಲ್ಲದಿದ್ದರೆ, ಇಲ್ಲದಿದ್ದರೊಂದು ಕೆಡಹಿ ಮೂಗ ಕೊಯ್ಯದೆ ಮಾಣ್ಬನೆ ಕೂಡಲ ಸಂಗಮ ದೇವ ಅಂತ. ಅಂಥವ್ರನ್ನ ದೇವರು ಸರಿಯಾದ ಶಿಕ್ಷೆಯನ್ನು ಕೊಡ್ತಾನೆ. ಒಂದು ಮಾತಾಡೋದಪ್ಪ ಬಂದವರನ್ನ ಪ್ರೀತಿಯಿಂದ. ಅವರು ಏನೋ ಸಮಸ್ಯೆಗಳು ಇಟ್ಕೊಂಡು ಬಂದಿರ್ತಾರೆ. ನಮ್ಮದು 4 ಒಳ್ಳೆ ಮಾತಾಡಿ ಅವರಿಗೆ ಸಂತೋಷವನ್ನು ಕೊಟ್ಟರೆ ಏನಾಗ್ತದೆ? ಗಂಟೆನೂ ಹೋಗ್ತದೆ. ನಡೆಯ ಕಲಿಸಿದ ಬಸವ. ನಮ್ಮ ನಡೆ ಹೀಗೆ ಇರಬೇಕು ಅಂತ ಹೇಳಿದ್ರು ಬಸವಣ್ಣ. ಹೆಂಗೆ ಬೇಕೋ ಹಾಗೆ ಬದುಕೋದಲ್ಲ, ಒಂದಿಷ್ಟು ಹೀಗೆ ಬದುಕ್ರಿ ಅಂತ. ಇವೆಲ್ಲ ಸಿಂಪಲ್ ಜ್ಞಾನನೇ ಇವು. ಕಳಬೇಡ, ಕೊಲಬೇಡ,
ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಕಳ್ಳತನ ಮಾಡಬೇಡ. ಮತ್ತೊಬ್ಬರ ವಸ್ತುವನ್ನು, ನಿನ್ನ ಕಾಯಕದ ಪ್ರತಿಫಲ ಏನು ಬಂದದೆ ಅದನ್ನು ತಗೋ. ಮತ್ತೊಬ್ಬರ ವಸ್ತುವನ್ನು ಕದಿಬೇಡ. ಕಸರತ್ತಿಲ್ಲದೆ ಬಂದ ಸಂಪತ್ತು ಕಸಕ್ಕೆ ಸಮ ಅಂತಾರೆ ಶರಣರು. ಹಂಗಂದ್ರೆ ಗೊತ್ತಾಯ್ತಾ ಶಬ್ದ? ಕಸರತ್, ದುಡಿಮೆ ಇಲ್ಲದೆ ಬಂದಿರತಕ್ಕಂಥ ಸಂಪತ್ತೇನಿದೆ ಅದು ಕಸಕ್ಕೆ ಸಮ ಅಂತಾರೆ. ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರಸತಿ ಪರದೈವಂಗಳಿಗೆರಗದಿಪ್ಪುದೇ ನಿತ್ಯ ನೇಮ. ಇದು ನಡೆಯ ಕಲಿಸಿದ ಬಸವ ಅಂದ್ರೆ ನಮ್ಮ ನಡೆ ಹೀಗೆ ಪರಿಶುದ್ಧವಾಗಿರಬೇಕು. ಹೇಗೆ ಬೇಕೋ ಹಾಗೆ ಬದುಕಬೇಡ್ರಿ. ನಾವೆಲ್ಲ 4 ದಿನ ಇದ್ದೋಗ್ಲಿಕ್ಕೆ ಬಂದವರು. ನಾನು ಮೊನ್ನೆ ಭಾನುವಾರ ಪ್ರಾರ್ಥನೆಗೆ ಬಂದಾಗ ಹೇಳಿದೆ, ಬಸವಣ್ಣವ್ರು ಬಹುಶಃ ಆ ಘಟನೆಯನ್ನು ಎಲ್ಲೋ ನೋಡಿದ್ರು ಅಂತ ಕಾಣ್ತದೆ. ಬಹಳ ಅದ್ಭುತವಾಗಿ ಬರೀತಾರೋ. ಹಾವಿನ ಬಾಯ ಕಪ್ಪೆ ಹಸಿದು, ಆರುವ ನೊಣಕ್ಕೆ ಆಸೆ ಮಾಡುವಂತೆ, ಶೂಲ ನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೈಸು ಕಾಲ ಬದುಕುವನು, ಕೆಡುವ ಒಡಲ ನಚ್ಚಿ ಕಡು ಹುಸಿಯನೇ ಹುಸಿದು ಒಡಲ ವರೆವವರ ಮೆಚ್ಚ ಕೂಡಲ ಸಂಗಮ ದೇವ. ಒಂದು ಹಾವಿತ್ತಂತೆ. ಹಾವೇನು ಮಾಡಿತ್ತು ಅಂದರೆ ಕಪ್ಪೆ ಹಿಡಿದಿತ್ತು. ಅರ್ಧ ಕಪ್ಪೆ ನುಂಗಿತ್ತು, ಇನ್ನೊಂದು ಅರ್ಧ ಕಪ್ಪೆ ಹೊರಗಿತ್ತು. ಆ ಕಪ್ಪೆ ಏನು ಮಾಡ್ತಿತ್ತು ಅಂದರೆ ಅದ್ರ ಮುಂದೊಂದು ನೊಣ ಅಡ್ಡಾಡ್ತಿತ್ತು. ಆ ನೊಣ ಹಿಡಿಲಿಕ್ಕೆ ಇದು ನಾಲ್ಗೆ ತೆಗಿತಿತ್ತು. ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ, ಶೂಲನೇರುವ ಕಳ್ಳ. ಒಬ್ಬ ವ್ಯಕ್ತಿಗೆ ಮರಣದಂಡನೆ ಶಿಕ್ಷೆ ಅಂತ ವಿಧಿಸಿದಾಗ ನೀನು ಕೊನೆಯ ಆಸೆ ಏನು ಅಂತ ಕೇಳ್ತಾರೆ. ಆವಾಗ ನಾನು ಹೋಳಿಗೆ ತುಪ್ಪ ಉಣಬೇಕು, ಗೋಧಿ ಹುಗ್ಗಿ ತುಪ್ಪ ಉಣಬೇಕು ಅಂದರೆ ಈಗ ಅದನ್ನು ಉಂಡು ಎಷ್ಟು ಕಾಲ ಬದುಕಿರೋನಿದ್ದಿ ನೀನು? ಶೂಲ ನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೈಸು ಕಾಲ ಬದುಕುವನು, ಕೆಡುವ ಒಡಲ ನಚ್ಚಿ. ಎಲ್ಲರಿಗೂ ಗೊತ್ತು ಈ ಶರೀರ ಮಣ್ಣಲ್ಲಿ ಮಣ್ಣಾಗ್ತದೆ. ನೀವೇನೇ ತಿಂದು ದಿನಾ ಗೋಡಂಬಿ, ದ್ರಾಕ್ಷಿ, ತುಪ್ಪ, ಬಾದಾಮಿ ಇದನ್ನೇ ತಿಂತಿದ್ರು, ಶರೀರ ಬಾಲ್ಯ, ಯೌವನ, ಮುಪ್ಪು, ಸಾವು ಇದನ್ನೆಲ್ಲರಿಗೂ ಕಟ್ಟಿಟ್ಟ ಬುತ್ತಿ. 4 ವರ್ಷ ಜಾಸ್ತಿ ಬದುಕೋದು ಬಿಟ್ಟರೆ ಸಾವಂತೂ ಎಲ್ಲರಿಗೂ ಬರೋದೇ. ಕೆಡುವ ಒಡಲ ನಚ್ಚಿ ಕಡು ಹುಸಿಯನೇ ಹುಸಿದು ಈ ಶರೀರನ ನಂಬಿಕೊಂಡು ಎಷ್ಟು ಸುಳ್ಳು, ಎಷ್ಟು ಮೋಸ, ಎಷ್ಟು ವಂಚನೆ, ಒಟ್ಟು ಸಂಪಾದನೆ ಮಾಡಲಿಕ್ಕೋಸ್ಕರ, ಆ ಒಂದಿಷ್ಟು ಗೇಣು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೋಸ್ಕರ ಏನೆಲ್ಲ ಮಾಡಿ ಬದುಕಲಿಕ್ಕೆ ಪ್ರಯತ್ನ ಪಡ್ತೀವಿ. ಕಡು ಹುಸಿಯನ್ನೇ ಹುಸಿದು ಒಡಲ ವರೆವವರ ಮೆಚ್ಚ ಕೂಡಲ ಸಂಗಮ ದೇವ. ಇದನ್ನು ದೇವರದನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಒಂದಿಷ್ಟು ಬದುಕು ಎಲ್ಲ ದೃಷ್ಟಿಯಿಂದನೂ ಕೂಡ ಯೋಗ್ಯ ರೀತಿಯಲ್ಲಿ ಬದುಕಮ್ಮನ್ನ ನಡೆಯ ಕಲಿಸಿದ ಬಸವ. ಪ್ರತಿಯೊಂದು ನೋಡುವಾಗ ಏನು ನೋಡಬೇಕು, ಕೇಳುವಾಗ ಏನು ಕೇಳಬೇಕು, ಕುಡಿಬೇಕಾರೆ ಏನು ಕುಡಿಬೇಕು, ಹೋಗ್ಬೇಕಾರೆ ಎಂಥ ಜಾಗಕ್ಕೆ ಹೋಗಬೇಕು, ಇವೆಲ್ಲ ಪ್ರಜ್ಞೆ ಇರಬೇಕು. ಏನು ಕುಡಿತಿರಲ್ಲ ಆ ಕುಡಿದ್ರೆ ನಿಮ್ಮ ಶರೀರದ ಸ್ವಾಸ್ಥ್ಯ ಹಾಳಾಗಿರಬಾರ್ದು, ಅಂಥದನ್ನು ಕುಡಿಬೇಕು. ದೇವರ ಸೃಷ್ಟಿಯಲ್ಲಿ ಯಾವುದು ಕೆಟ್ಟದ್ದೇನು ನಿರ್ಮಾಣ ಆಗಿಲ್ಲ. ನಾವು ಅದನ್ನು ಏನೇನೋ ಮಾಡ್ಕೋತೀವಿ ಅದನ್ನು, ಹೌದಿಲ್ರಿ? ನೀರು ಕುಡೀರಿ ಪ್ರತಿನಿತ್ಯ. ನೀವು 100 ವರ್ಷ ಕುಡಿದ್ರೂ ಎಷ್ಟು ಕುಡಿತೀರೋ ಅಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಹಾಲು ಕುಡೀರಿ, ಮತ್ತೊಂದೇನೋ ಕುಡಿತೀರಲ್ಲ ಅದನ್ನು ಕುಡಿಬೇಡ್ರಿ. ಡಾಕ್ಟ್ರ್ ಹೇಳ್ತಾರೆ ತಂಬಾಕಿನಲ್ಲಿ ನಿಕೋಟಿನ್ ಅನ್ನುವಂಥ ವಿಷ ಇದೆ.
ಅದನ್ನು ತಿನ್ನೋದ್ರಿಂದ ಅರ್ಬುದ, ಕ್ಯಾನ್ಸರು, ಮಾರಣಾಂತಿಕ ಕಾಯಿಲೆಗಳು ಬರ್ತವೆ. ಪ್ರತಿ ಸಿಗರೇಟು, ಬೀಡಿ, ತಂಬಾಕು ಚೀಟಿ ಮೇಲೆ ಇದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಬರೆದಿರ್ತಾರೆ. ಇದನ್ನು ಓದುವಂಥ ಶಕ್ತಿಯನ್ನು ಕತ್ತಿಗಿಲ್ಲ, ಹಂದಿಗಿಲ್ಲ, ಹೌದಾ? ಆದರೆ ಅವೆಂದೂ ಕೂಡ ತಂಬಾಕು ತಿಂದಿರೋದು ನೋಡಿರೆ, ಏನೂ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಪೆದ್ದ ಪ್ರಾಣಿ ಕತ್ತೆ ಒಂದು ದಿನ ತಂಬಾಕಿನ ಹೊಲದಲ್ಲಿ ಹೋಗೋದಿಲ್ಲ, ಅದನ್ನು ಮೂಸಿ ನೋಡೋದಿಲ್ಲ, ಅದನ್ನದು ತಿನ್ನೋದಿಲ್ಲ. ಅತ್ಯಂತ ವಿಷಜಂತು ಪ್ರಾಣಿ ಹಾವು ಕೂಡ ತಂಬಾಕಿನ ಹೊಲದಲ್ಲಿ ಹೋಗೋದಿಲ್ಲ. ಅತ್ಯಂತ ಹೊಲಸು ಕೊಳಕು ಪ್ರಾಣಿ ಹಂದಿ ತಂಬಾಕಿನ ಹೊಲದಲ್ಲಿ ಹೋಗೋದಿಲ್ಲ. ನಾನು ಹೋದ ವರ್ಷ ಇದೇ ಶ್ರಾವಣ ಮಾಸದಲ್ಲಿ ಧಾರವಾಡದಲ್ಲಿ ಪ್ರವಚನ ಮಾಡಿದೆ. ನಮ್ಮ ಕಾರ್ ನಿಲ್ಲಿಸಿದ್ವಿ, ಕಾರೊಳಗೆ ಒಂದು ಇಲಿ ಸೇರ್ಕೊಂಬಿಟ್ಟಿತ್ತು. ಅದಕ್ಕೆ ಸರ್ವಿಸ್ ಮಾಡಿಸಿದ್ವಿ, 3-4 ಸಾವಿರ ರೂಪಾಯಿ ಎಷ್ಟು ಖರ್ಚು ಮಾಡಿ ಏನೇ ಮಾಡಿದ್ರೂ ಅದು ಹೊರಗೆ ಬರಲೇ ಇಲ್ಲ, ಕಾರ್ ಬಿಟ್ಟು ಹೊರಗೆ ಬರಲಿಲ್ಲ. ಯಾರೋ ಒಂದು ಸಜೆಷನ್ ಕೊಟ್ಟರು, ಏನಂದರೆ ಅಮ್ಮರೇ ಅಲ್ಲೊಂದು ಸಣ್ಣ ಸಣ್ಣ ತಂಬಾಕು ಗಂಟುಗಳು ಮಾಡಿ ಕಟ್ಟಿ ಕಾರ್ನಾಗ ಇಟ್ಬಿಡ್ರಿ, ಅದು ಎಲ್ಲಿದ್ದರೂ ಕಿತ್ಕೊಂಡು ಓಡೋಗ್ತದೆ ಅಂತ. ಅವತ್ತಿಂದ ಇವತ್ತುವರೆಗೂ ನಾವಿರೋ ಸ್ವಲ್ಪ ಜಂಗಲಲ್ಲಿ ಇಲಿಗಳು ಕಾಟ ಭಾಳ. ಅವತ್ತಿಂದ ಇವತ್ತುವರೆಗೂ ಒಂದು ಇಲಿನೂ ಒಳಗಡೆ ಬಂದಿಲ್ಲ, ಒಂದು ಪ್ರಾಣಿನೂ ಒಳಗಡೆ ಬಂದಿಲ್ಲ. ಅವಕ್ಕೆ ಗೊತ್ತು ಅವು ಯಾವಾರ ಪ್ರಾಣಿಗಳನ್ನು ಹಿಂಗೆ ಕೂಡಿಸ್ಕೊಂಡು ಉಪದೇಶ ಹೇಳಿವೇನು ಯಾವತ್ತಾರ ಪುರಾಣ ಪ್ರವಚನಗಳನ್ನು. ಆದರೂ ಅವಕ್ಕೆ ಏನು ಕುಡಿಬೇಕಂತ ಗೊತ್ತು, ಏನು ತಿನ್ನಬೇಕಂತ ಗೊತ್ತು, ಏನು ಮಾಡಬೇಕಂತ ಗೊತ್ತು, ಹೌದಾ? ನಾವೆಷ್ಟೆಲ್ಲ ಉಪದೇಶಗಳಾಡಿದರೂ ಕುಡಿಬಾರದನ್ನು ಕುಡಿತೀವಿ, ತಿನ್ನಬಾರದನ್ನು ತಿಂತೀವಿ, ಮಾಡಬಾರದನ್ನು. ಏನೇನು ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಪೆದ್ದ ಪ್ರಾಣಿ ಕತ್ತೆ ತಿನ್ನದೇ ಇರತಕ್ಕಂಥ ಸಪ್ಪನ್ನು, ಅತ್ಯಂತ ಹೊಲಸು ಕೊಳಕು ಪ್ರಾಣಿ ಹಂದಿ ತಿನ್ನದೇ ಇರತಕ್ಕಂಥ ಸಪ್ಪನ್ನು, ಅತ್ಯಂತ ವಿಷಜಂತು ಪ್ರಾಣಿ ಹಾವು ತಿನ್ನದೇ ಇರತಕ್ಕಂಥ ಸಪ್ಪನ್ನು ಈ ಮನುಷ್ಯ ತಿಂತಾನೆ, ಸೇರ್ತಾನೆ ಅಂದರೆ ಏನಾಗ್ತೀವಿ ನಾವು? ಕತ್ತಿಗಿಂತ ಕಡೆ, ಹಂದಿಗಿಂತ ಕಡೆ, ಹಾವಿಗಿಂತ ಕಡೆ. ನಿಮ್ಮ ಮನೆಯಲ್ಲಿ ಎಮ್ಮೆ ಎತ್ತು ಏನಾದರೂ ಸಾಕಿದ್ರೆ ಒಂದು ಎಮ್ಮೆ ಮುಂದೆ ಒಂದು ಬಕೆಟ್ನಾಗ ಸರಾಯಿ ಎಂಡ ಹಾಕಿಡ್ರಿ, ಎಂಡ ಅಂತಿರಲ್ಲ ನೀವು, ಇನ್ನೊಂದು ಬಕೆಟ್ನಲ್ಲಿ ನೀರು ಹಾಕಿಡ್ರಿ ಎಮ್ಮೆ ಮುಂದೆ. ಎಮ್ಮೆ ಏನು ಕುಡಿತದೆ? ಎಮ್ಮೆ ಮುಂದೆ ಹಾಕಿಟ್ರೆ ಎಮ್ಮೆ ನೀರು ಕುಡಿತದೆ, ಹಂದಿ ಮುಂದೆ ಹಾಕಿಟ್ರೆ ಹಂದಿ ನೀರು ಕುಡಿತದೆ, ಕತ್ತೆ ಮುಂದೆ ಹಾಕಿಟ್ರೆ ಕತ್ತೆ ನೀರು ಕುಡಿತದೆ, ಮನುಷ್ಯನ ಮುಂದೆ ಹಾಕಿಟ್ರೆ 2 ಬಕೆಟ್ ಮಿಕ್ಸ್ ಮಾಡ್ಕೊಂಡು ಕುಡಿತಾನೆ. ಈ ಕಡೆ ನೀರಿನ ಬಕೆಟು ಇದಕ್ಕೆ ಬಂದಿಲ್ಲ. ಅತ್ತಲಿತ್ತ ಹೋಗದಂತೆ ಎಳವನ ಮಾಡು, ಮತ್ತೊಂದು ಕೇಳದಂತೆ ಕಿವುಡನ್ನು, ಹೋಗಬಾರದ ಜಾಗಕ್ಕೆ ಹೋಗ್ಲಾರ್ದಂಗೆ ನನ್ನನ್ನು ಕುಂಟನನ್ನಾಗಿ ಮಾಡು, ಕೇಳಬಾರದ್ದನ್ನು ಕೇಳಲಾರ್ದಂಗೆ ನನ್ನನ್ನು ಕಿವುಡನನ್ನಾಗಿ ಮಾಡು, ನೋಡಬಾರದ್ದನ್ನು ನೋಡಲಾರ್ದಂಗೆ ನನ್ನನ್ನು ಕುರುಡನನ್ನಾಗಿ ಮಾಡು. ಅದರಲ್ಲಿ ಏನು ತುಂಬು ಅಂತ ಹೇಳಿದರು ಬಸವಣ್ಣವರು ಅಂದರೆ, ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಪು ತುಂಬಿ. ನಮ್ಮ ಜೀವನ ಮಾನವ ಜನ್ಮ ಸಾರ್ಥಕತೆ ಪಡ್ಕೊಳ್ಬೇಕಾದ್ರೆ ಇಂಥ ಅಮೂಲ್ಯವಾಗಿರ್ತಕ್ಕಂಥದ್ದನ್ನು ತುಂಬಿ, ಇದು ಕೂಡಲ ಸಂಗಮ ದೇವರ ಒಲಿಸ ಬಂದ ಪ್ರಸಾದ ಕಾಯವನ್ನು ಕೆಡಿಸ್ಬೇಡ್ರಿ. ಮಾಡಬಾರ್ದನ್ನು ಮಾಡಲಾರ್ದಂಗೆ, ಕುಡಿಬಾರ್ದನ್ನು ಕುಡಿದು ತಿನ್ನು ಇದನ್ನು ಕೆಡಿಸ್ಬೇಡ್ರಿ ಅಂತ ಹೇಳಿದರು ಶರಣ. ಚಲೋ ಇಟ್ಕೋಬೇಕು, ಇದನ್ನು ಇರೋ ತನಕನೂ ಚಲೋ ಇಟ್ಕೋಬೇಕು. ಚಲೋ ಆರೋಗ್ಯ ಚೆನ್ನಾಗಿತ್ತು ಅಂದರೆ ನೀವು ಧ್ಯಾನಕ್ಕೆ ಕೂತ್ಕೊಂಡ್ರೆ ಧ್ಯಾನ ಹತ್ತುತ್ತೆ, ಇಲ್ಲದಿದ್ದರೆ ನಡೆ ಪರಿಶುದ್ಧವಾಗಿರಬೇಕು ಅಂತ ಕಲಿಸ್ಕೊಟ್ರು. ನುಡಿಯ ಕಲಿಸಿದ ಬಸವ, ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ. ಹೇಗೆ ಮಾತಾಡಬೇಕು? ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿಯೊಳಗೆ ನಡೆಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀ ಎದ್ದು ಹೋಗು ಕೂಡಲ ಸಂಗಮ ದೇವ. ಮಾತಾಡೋದು ಎಲ್ಲರ ಜನ್ಮಸಿದ್ಧ ಹಕ್ಕು, ಮಾತಾಡೋದು ಎಲ್ಲರ ಜನ್ಮಸಿದ್ಧ ಹಕ್ಕು. ಮಾತಾಡದಂತೆ ನಡೆಯೋದು ನಮ್ಮೆಲ್ಲರ ಕರ್ತವ್ಯ. ಏನು ಮಾತಾಡಿದ್ದೀವಿ ಆ ರೀತಿ ನಡೆಯೋದು. ಆ ರೀತಿ ಮಾತಾಡದೇ ಇದ್ದರೆ
ನುಡಿಯಲ್ಲಿ ಎಚ್ಚೊತ್ತು ನಡೆಯಲ್ಲಿ ತಪ್ಪಿದಡೆ, ಹಿಡಿದಿದ್ದ ಲಿಂಗ ಘಟಸರ್ಪ ಅಂತ ಹೇಳಿದ್ರು. ಹಕ್ಕನ್ನು ಚಲಾಯಿಸಿ ಕರ್ತವ್ಯ ಮರೆತರೆ, ಅದಕ್ಕೆ ಬಸವಣ್ಣವ್ರು ಹೇಳಿದರು, ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ. ನುಡಿಯೊಳಗೆ ನಡೆಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ಅದು ನಿನ್ನ ಕೈಯಲ್ಲಿ. ನಾನು ನಡೆಗೂ ಮತ್ತು ನುಡುಗು ಏನಾದರೂ ಒಂದು ಜವೆ ಕೊರತೆಯಾದಡೆ, ಜವೆ ಗೋಧಿ ಅಂತ ಕರೀತಾರೆ ನಮ್ಮಲ್ಲಿ, ಗೋಧಿ ಅಷ್ಟು ಒಂದು ಗೋಧಿ ಕಾಳಷ್ಟು ಏನಾದರೂ ನಡೆ ಬೇರೆ ನುಡಿ ಬೇರೆ ಆಗಿತ್ತು ಅಂದರೆ, ಪರಮಾತ್ಮ ಎಲ್ಲ ನಿನ್ನ ಕೈಯಲ್ಲಿದೆ, ನೀನು ಅವತ್ತೇ ನನ್ನನ್ನು ನರಕದಲ್ಲಿ ಅದ್ದಿ ನೀ ಎದ್ದು ಹೋಗು. ಕೂಡಲ ಸಂಗಮ ದೇವ ಮಾತು ಸರಿಯಾಗಿರಬೇಕು ಅಂತ ಹೇಳಿದರು. ಕಚ್ಚೆ ಕೈ ಬಾಯಿ ಇಚ್ಛೆಯಲ್ಲಿ ಇದ್ದಿಹರೆ ಅಚ್ಚುತನಪ್ಪ ಅಜನಪ್ಪ ಲೋಕದೊಳಗೆ ನಿಶ್ಚಿಂತನಪ್ಪ ಸರ್ವಜ್ಞ. ಕಚ್ಚೆ ಕೈ ಬಾಯಿ ಇವು ಮೂರು ಸರಿಯಾಗಿ ನಿಮ್ಮ ಹಿಡಿತದಲ್ಲಿ ಇದ್ದವು ಅಂದರೆ ಈ ಜಗತ್ತಿನಲ್ಲಿ ಅವನು ನಿಶ್ಚಿಂತೆಯಿಂದ ಬದುಕ್ಬೋದಂತೆ, ದೇವಮಾನವನಾಗಿ ಬದುಕ್ಬೋದಂತೆ, ಶರಣನಾಗಿ ಬದುಕ್ಬೋದಂತೆ. ಅವು ಮೂರು ಇರಲಿಲ್ಲ ಅಂದರೆ ಮಾತಿನಿಂದನೇ, ಹಾಗೆ ಮಾತಿನಿಂದನೇ ಎಲ್ಲ ನಡೆ ನುಡಿ ಏನಿದೆ ಎಲ್ಲದಕ್ಕೂ. ಯಾರ್ದಾರ ಮುಖದಲ್ಲಿ ಒಂಚೂರು ನಗು ಅಂದರೆ ಅದಕ್ಕೂ ಮಾತೇ ಕಾರಣ, ಯಾರು ಅಳುತ್ತಿದ್ರು ಅಂದ್ರೆ ಅದಕ್ಕೂ ಮಾತು ಕಾರಣ. ಕಚ್ಚೆ ಕೈ ಬಾಯಿ ಇಚ್ಛೆಯಲ್ಲಿ ಇದ್ದರೆ ಅಚ್ಚುತನಪ್ಪ ಅಜನಪ್ಪ ಲೋಕದೊಳಗೆ ನಿಶ್ಚಿಂತನಪ್ಪ ಸರ್ವಜ್ಞ ಅಂತ. ನೀವು ಮೂರು ಸರಿಯಾದ ಹಿಡಿತದಲ್ಲಿ ಇತ್ತು ಅಂತೇಳಿದರೆ, ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಅಲ್ಲಿ ಜಗಳ ನಡೆದದೆ ಅಂದರೆ ಅವನಿಗೆ ಸರಿಯಾಗಿ ಮಾತಾಡೋಕ್ಕೆ ಬರೋದಿಲ್ಲ ಅಂತ ಅರ್ಥ. ಆರೋಗ್ಯ ಭಾಳ ಕೆಡಿಸ್ಕೊಂಡಿದ್ದಾನೆ ಅಂದರೆ ಸರಿಯಾಗಿ ಊಟ ಮಾಡೋಕ್ಕೆ ಬರೋದಿಲ್ಲ ಅಂತ ಅರ್ಥ. ಹಾಗಾಗಿ ಒಂದಿಷ್ಟು ಹಿಡಿತದಲ್ಲಿರಬೇಕೆಲ್ಲವೂ. ಮಾತು ಬಹಳ ವಿಚಾರ ಮಾಡಿ, 84 ಲಕ್ಷ ಜೀವರಾಶಿಯಲ್ಲಿ ಮಾತನಾಡುವಂಥ ಅಮೂಲ್ಯವಾಗಿರ್ತಕ್ಕಂಥ ಶಕ್ತಿ ಕೊಟ್ಟಿರೋದು ಮನುಷ್ಯನಿಗೆ ಮಾತ್ರ, ಬೇರೆ ಇನ್ಯಾರಿಗೂ ಮಾತನಾಡುವಂಥ ಶಕ್ತಿ ಯಾವುದೇ ಜೀವರಾಶಿಗಳು ನಮ್ಮ ಹಾಗೆ ಮಾತಾಡೋದಿಲ್ಲ. ಹಾಗಾಗಿ ಮಾತಾಡಿದರೆ ಹೇಗೆ ಮಾತಾಡ್ರಿ ಅಂದರು ಬಸವಣ್ಣವರು ಅಂದರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅವರು ಪದೇ ಪದೇ ಹೇಳ್ತಾರೆ, ನುಡಿದರೆ 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 ಅಂದರೆ ನೀವು ನುಡಿಬೇಡ್ರಿ, ಮಾತಾಡಬೇಡ್ರಿ, ಮಾತಾಡಿದರೆ ಹೀಗಿರಲಿ ಅಂತ. ನುಡಿಬೇಡ್ರಿ, ನುಡಿದರೆ ಮುತ್ತಿನ ಹಾರದಂಗಿರಲಿ. ನುಡಿಬೇಡ್ರಿ, ನುಡಿದ್ರೆ ಮಾಣಿಕ್ಯದ ದೀಪ್ತಿಯಂಗಿರಲಿ. ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಲಿ. ನುಡಿದರೆ ಲಿಂಗ ಮೆಚ್ಚಿ ಹುದು ಎನ್ನುವಂತೆ. ಮಾತಾಡಬೇಡ್ರಿ. ಒಂದು ವೇಳೆ ಮಾತಾಡಬೇಕು ಅನಿಸಿದರೆ ನಿಮ್ಮ ಮಾತು ಹೀಗಿರಲಿ, ಮುತ್ತಿನ ಹಾರದಂಗಿರಲಿ. ಒಂದು ಮುತ್ತು ಅದು ಸ್ವಾತಿ ಮಳೆ ಬಂದಾಗ ಕಪ್ಪೆ ಚಿಪ್ಪಿನಲ್ಲಿ, ಅದು ಸಮುದ್ರದ ಆಳದಲ್ಲಿ ಒಂದು ಹುಳ ಅನೇಕ ದಿನಗಳ ಸಂಸ್ಕಾರದಿಂದ ಒಂದು ಮುತ್ತು ರೆಡಿಯಾಗ್ತದಂತೆ. ನಾವು ಮಾತಾಡಿದರೆ ನಮ್ಮ ಮಾತಿಗೆ ಸಂಸ್ಕಾರ ಇರಬೇಕು. ಇವತ್ತು ನಾವು ನಮ್ಮ ಮಕ್ಕಳು ಮರಿಗಂತೂ ಮಾತಾಡೋದೇ ಕಲಿಸ್ತಾ ಇಲ್ಲ. ಮನೆಗೆ ಬಂದವ್ರನ್ನ ಬರ್ರಿ ಅನ್ನೋ ಸಂಸ್ಕಾರ ಕಲಿಸ್ಕೊಡ್ತಾ ಇಲ್ಲ ನಾವು ಮಕ್ಕಳಿಗೆ. ಯಾವಾಗ ನೋಡಿದ್ರು ಮೊಬೈಲು ಅಥವಾ ಟಿ ವಿ ಇವನ್ನ ಹಿಡ್ಕೊಂಡು ಕೂತ್ವಿ, ಮುಗೀತು. ಯಾರು ಮನೆ ಕಳ್ತನ ಮಾಡ್ಕೊಂಡು ಹೋದ್ರೂ ಎಚ್ಚರ ಇರೋದಿಲ್ಲ. ಗಿಡವಾದಾಗ ಬಗ್ಗದ್ದು ಮರವಾದಾಗ ಬಗ್ಗೀತೆ. ಸಣ್ಣ ವಯಸ್ಸಿಗೆ ಮಾತಾಡೋದನ್ನು ಕಲಿಸ್ಬೇಕು. ನೀವು ಒಂದು 8-10 ವರ್ಷದ ಮಕ್ಕಳ ಜೊತೆ ನಾವು ಮಾತಾಡಿದರೆ ಆ ಮನೆ ಸಂಸ್ಕಾರ ಹೆಂಗಿದೆ ಅಂತ ಹೇಳ್ಬೋದು. ಒಳ್ಳೆ ಮಾತುಗಳನ್ನಾಡೋದನ್ನು ಸಂಸ್ಕಾರಯುತವಾಗಿ ಬಂದವರಿಗೆ ಒಂದಿಷ್ಟು ಆದರ, ಆತಿಥ್ಯ, ಪ್ರೀತಿ, ಕರುಣೆ, ಮಾನವೀಯತೆ ಇವೆಲ್ಲವನ್ನು ಕೊಡ್ತಾ ನೀವು ಮಕ್ಕಳನ್ನು ಬೆಳೆಸಿದ್ರಿ ಅಂದರೆ ನಾಳೆ ನಿಮ್ಮನ್ನು ಕೊನೆಯ ತನಕನೂ ಚಲೋ ನೋಡ್ಕೋತಾರೋ. ನೀವು ಸಂಸ್ಕಾರ ಕೊಡದೆ ಬೆಳೆಸಿದ್ರಿ ಅಂದರೆ ನಾಳೆ ನಮಗೆ ಆಗೋದಿಲ್ಲ, ಅವರು ಮಕ್ಕಳು ತಂದೆ ತಾಯಿಗೆ ಆಗೋದಿಲ್ಲ. ಬೇರೆಯವರನ್ನ ನೋಡ್ಕೊಳ್ಳೋದಿರಲಿ, ನಾಳೆ ತಂದೆ ತಾಯಿಗೆ ಅವರು ಮುಳ್ಳಾಗ್ತಾರೆ. ಹಾಗಾಗಿ ಒಂಚೂರು ಒಮ್ಮೆಗಲೇ ಮದುವೆ ವಯಸ್ಸಿಗೆ ಬಂದಾಗ ಸುಮ್ಮನೆ ಒಂದು ಜೋಕ್ ಹೇಳ್ತೀನಿ ಕೇಳ್ರಿ. ಒಬ್ಬ ತಾಯಿ ಮಗ ಸುಮಾರು ಒಂದು 25 ವರ್ಷದವನಾಗಿದ್ದ.
ಮೊದಲೆಲ್ಲ ಸಣ್ಣ ಸಣ್ಣ ಮನೆಗಳಿರ್ತಿದ್ವು, 10 ಜನಗಳಿರ್ತಿದ್ರು. ಯಾರಾದರೂ ಮಕ್ಕಳು ತಪ್ಪು ಮಾಡಿದರೆ ಭಾಳ ಜನ ಇರೋರು, ನೋಡೋಕ್ಕೆ, ಕೇಳೋಕ್ಕೆ, ಹೇಳೋಕ್ಕೆ. ತಪ್ಪು ಮಾಡಿದರೆ ಬೈದು ಒಂದಿಷ್ಟು ತಿದ್ದಲಿಕ್ಕೆ, ಬುದ್ಧಿವಾದ ಹೇಳಲಿಕ್ಕೆ, ಅವ್ರು ಮಾಡಿದ್ದು ಬೇಗ ಗೊತ್ತಾಗ್ಬಿಡ್ತಿತ್ತು. ಈಗೇನಿಲ್ಲ, ಗಂಡ ಹೆಂಡತಿ 2 ಮಕ್ಕಳು, ಗಂಡ ಹೆಂಡತಿಗೆ ಒಂದು ರೂಮ್ ಬೇರೆ, ಮಕ್ಕಳಿಗೆ ಒಂದು ರೂಮ್ ಬೇರೆ. ಅವರು ಏನು ತಿಂದರೂ ನೋಡೋದಿಲ್ಲ, ಏನು ಕುಡಿದ್ರೂ ನೋಡೋದಿಲ್ಲ, ಏನು ಓದಿದ್ರು ನೋಡೋದಿಲ್ಲ, ಏನು ಮಾಡ್ತಾರೆ ನೋಡೋದಿಲ್ಲ. ಅವ್ರ ಪಾಡಿಗೆ ಅವ್ರ ರೂಮಲ್ಲೇ ಬೇರೆ, ಇವ್ರ ರೂಮಲ್ಲೇ. ಇಂಥ ಪರಿಸ್ಥಿತಿ. ಮಗನಿಗೆ ಮದುವೆ ಮಾಡಬೇಕು ಅಂತ ಹೆಣ್ಣು ಹುಡುಕ್ತಿದ್ರು ಅಪ್ಪ ಅವ್ವ ಹೆಣ್ಣು ಹುಡುಕ್ತಿದ್ರು. ಇವು ಯಾವಾಗ ನೋಡಿದ್ರು ರೂಮ್ನಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊತಿದ್ದ. ಒಂದಿನ ಅವರವು ಬಂದು ಬೈದ್ಲು. ಯಾವಾಗ? ಮದುವೆ ವಯಸ್ಸಿಗೆ ಬಂದಾಗ. ಹುಡುಗಿ ನೋಡ್ತಾ ಇದ್ದೀವಿ, ನಿನಗೆ ಬಂದವ್ರನ್ನ ಒಂಚೂರು ಬಂದವ್ರನ್ನ ಹೆಂಗೆ ಮಾತಾಡಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಮೊಬೈಲ್ ಕೈಯಾಗಿಂದ ಕಸ್ಕೊಂಡು ಹೋಗು, ಹೊರಗಡೆ ಅಡ್ಡಾಡೋಗು, ಒಂದಿಷ್ಟು ಎದುರಿ ಸಿಕ್ಕವ್ರನ್ನ ಮಾತಾಡೋದನ್ನು ಕಲಿ, ಒಂದಿಷ್ಟು ಮಾತಾಡಿಸು ಹೋಗು ಅಂತೇಳಿ ಆಕೆ ಬೈದು ಮೊಬೈಲ್ ಕಸ್ಕೊಂಡು ಹೊರಗೆ ಕಳಿಸಿದ್ಲು. ಸ್ವಲ್ಪ ಎದುರಿಗೆ ಸಿಕ್ಕವ್ರನ್ನ ಒಂಚೂರು ಮಾತಾಡಿಸು ಅಂತ ಹೇಳಿದ್ಲು. ಇವ ಬಂದ ಒಂದು ಬಸ್ ಸ್ಟ್ಯಾಂಡ್ ಕಡೆ ಒಬ್ಬ ಹೆಣ್ಮಗಳು 1-2 ಮಕ್ಕಳು ಕಟ್ಕೊಂಡು ಬಸ್ ಹತ್ತುತ್ತಿದ್ಲು. ಇವ ಮಾತಾಡಿಸ್ತಾಕಿನ. ಏನ್ರಿ, ಎಲ್ಲಿಗೆ ಹೊಂಟಿರಿ ಅಂದ. ನಾವು ಊರಿಗೆ ಹೊಂಟೀನ್ರಿ ಅಂದ್ಲಕ್ಕೆ. ಇವೆರಡು ಮಕ್ಕಳು ರೀ ಅಂತ ಕೇಳ್ದ. ಇವೆರಡು ನನ್ನ ಮಕ್ಕಳು ಅಂತ ಹೇಳಿದ್ಲಾಕೆ. ನಿಮ್ಮದು ಮದುವೆ ಆಗತ್ತೇನ್ರಿ ಅಂದ. ತೆಗೆದೊಂದು ಕಪಾಳ ಕೂಡದ್ಲಕ್ಕಿ. ಇವೆರಡು ನನ್ನ ಮಕ್ಕಳು ಅಂತ ಹೇಳ್ತೀನಿ, ಮತ್ತೆ ಮದುವೆ ಆಗತ್ತಾ ಅಂತ ಕೇಳ್ತೀಯ. ಯಾಕೆ ಹೊಡೆದಿದ್ದು ಮಾತಾಡಿದ್ದು ಇಂಥ ಹಿರಿಯರು ಕೇಳಿಸ್ಕೊಂಡ್ರು. ನಮ್ಮ ಮಠಪತಿ ಅಂತವ್ರು ಅವ್ನು ಕರೆದು ಹೇಳಿದರೆ, ತಮ್ಮ ಹೆಂಗೊಲ್ಲೋ ಮಾತಾಡೋದು, ಮೊದಲು ಮದುವೆಗೆ ಕೇಳಬೇಕು, ಆಮೇಲೆ ಮಕ್ಕಳು ಕೇಳಬೇಕು ಅಂತ ಒಂಚೂರು ಕಲಿಸ್ಕೊಟ್ರು ಅವನಿಗೆ. ಆಯ್ತು, ಇದು ತಲೆಗೆ ಉಳಿತು ಅವನಿಗೆ. ಮತ್ತೊಂದು ದಿನ ಹಿಂಗೆ ಒಬ್ಬ ಹುಡುಗಿ ಕಾಲೇಜಿಗೆ ಹೊಂಟಿದ್ಲು. ಮಾತಾಡಿಸ್ತಾ, ಎಲ್ಲಿಗೆ ಹೊಂಟಿರಿ ಅಂದ. ಕಾಲೇಜಿಗೆ ಹೊಂಟೀನ್ರಿ ಅಂದ್ಲಾಕೆ. ಅವಾಗ ನಿಮ್ಮದು ಮದುವೆ ಆಗತ್ತೇನ್ರಿ ಅಂತ ಕೇಳ್ದ. ಇಲ್ರಿ ಅಂದ್ಲಾಕೆ. ಮತ್ತು ಮಕ್ಕಳೆಷ್ಟ್ರಿ ಅಂದ. ಆಕಿನ ತೆಗೆದೊಂದು ಕಪಾಳಕ್ಕೆ ಕೊಟ್ಲು. ಅದಕ್ಕೆ ಇವಂದ, ನಾ ಯಾರನ್ನೂ ಅದಕ್ಕೆ ಮಾತಾಡ್ಸಲ್ಲ, ನಮ್ಮವು ಸಿಕ್ಕವ್ರಿಗೆಲ್ಲ ಮಾತಾಡ್ಸಂತೇಳಿ ಒಡಿಸಿದ್ಲು ನೋಡಂತವ್ರವ್ವನ ಬಂದು ಜಗಳ ತೆಗೆದಿದ್ದ ಬೈಕೋತ. ಅವ್ರವು ಇಂಥ ಮಾತಾಡು ಅಂತ ಹೇಳ್ಕೊಟ್ಟಿದ್ಲೆ. ಅದಕ್ಕೆ ಯಾವಾಗ ಏನು ಮಾತಾಡಬೇಕು ಅಂತ ಗೊತ್ತಿರಬೇಕು. ಮಾತೆಲ್ಲ ಒಂದೇ, ಅಕ್ಷರಗಳೆಲ್ಲ ಒಂದೇ, ಆಡೋ ಮಾತುಗಳೆಲ್ಲ ವ್ಯತ್ಯಾಸ ಆದರೆ ಅನಾಹುತಗಳಾಗ್ತವೆ. ಅಕ್ಬರ್ ರಾಜಗೆ ಒಂದು ಕನಸು ಬಿದ್ದಿತ್ತಂತ. ಆ ಕನಸಿನಲ್ಲಿ ಏನಾಗಿತ್ತು ಅಂದರೆ ಅವನ ಬಾಯಲ್ಲಿರೋ ಹಲ್ಲೆಲ್ಲ ಉದುರೋಗಿದ್ವು. ಬೆಳಗ್ಗೆ ಎದ್ದ ತಕ್ಷಣ ಯಾಕೋ ಕನಸು ಹಿಂಗೆ ಬಿತ್ತಲ್ಲ ಅಂತೇಳಿ ಅವ ಆಸ್ಥಾನಕ್ಕೆ ಬಂದು ಒಂದಿಷ್ಟು ಪಂಡಿತರೆಲ್ಲ ಕೂತಿದ್ರು. ಒಬ್ಬ ಪಂಡಿತನ ಕೇಳ್ದ, ನನಗೆ ಯಾಕೋ ರಾತ್ರಿ ಹಿಂಗೆ ಕನಸು ಬಿದ್ದಿತ್ತು, ಆ ಕನಸಲ್ಲಿ ನನ್ನ ಬಾಯಲ್ಲಿರೋ ಹಲ್ಲೆಲ್ಲ ಉದುರೋಗಿದ್ವು, ಏನು ಈ ಕನಸಿನ ಅರ್ಥ? ಅದಕ್ಕೆ ಅವ ಪಂಡಿತ ಹೇಳ್ದ, ಮಹಾರಾಜ, ನಿಮ್ಮ ಕನಸಿನ ಅರ್ಥ ಭಾಳ ಚಲೋ ಐತೆ ಅಂತ ಹೇಳ್ದ. ಏನು? ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸಂಬಂಧಿಕರಿದ್ದಾರಲ್ಲ ಅವರೆಲ್ಲರೂ ನಿಮ್ಮ ಮುಂದೆ ಸಾಯ್ತಾರೆ ಅಂತ ಹೇಳ್ದ. ಭಾಳ ಸಿಟ್ಟು ಬಂತು ರಾಜನಿಗೆ. ಎಂಥ ಅಪಶಕುನದ ಮಾತಾಡ್ದೆ, ಇವನು ತಗೊಂಡೋಗಿ ಮೊದಲು ಕಾರಾಗೃಹಕ್ಕೆ ಹಾಕ್ರಿ ಅಂತಂದು. ಅಷ್ಟರಲ್ಲಿ ಬೀರಬಲ್ ಬಂದ. ಬೀರಬಲ್ಲನ್ನು ಕೇಳ್ದ, ಬೀರಬಲ್, ನನಗೆ ಯಾಕೋ ರಾತ್ರಿ ಹಿಂಗೆ ಕನಸು ಬಿದ್ದಿತ್ತು, ಆ ಕನಸಿನಲ್ಲಿ ಬಾಯಲ್ಲಿರೋ ಹಲ್ಲೆಲ್ಲ ಉದುರೋಗಿದ್ವು, ನಿನಗೇನಾದರೂ ಇದ್ರ ಅರ್ಥ ಗೊತ್ತೇನು ಅಂತ ಕೇಳ್ದ. ಬೀರಬಲ್ಲ ಹೇಳ್ದ, ಮಹಾರಾಜ, ಕನಸಿನ ಅರ್ಥ ಚಲೋ ಇತ್ತು ಭಾಳ. ಏನು? ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸಂಬಂಧಿಕರಿದ್ದಾರಲ್ಲ ಅವರೆಲ್ಲರಿಗಿಂತ ನಿಮ್ಮ ಆಯುಷ್ಯ ಜಾಸ್ತಿ ಇದೆ ಅಂದ. ಏನು ಖುಷಿ ಆಯಿತು ಅವನಿಗೆ. ತಗೋ 10,000 ರೂಪಾಯಿ ಬಹುಮಾನ ಅಂದ. ಎರಡು ಏನರ್ಥ? ಎರಡದ್ದು ಏನರ್ಥ? ನಿಮ್ಮ ಮುಂದೆ ನಿಮ್ಮ ಸಂಬಂಧಿಕರೆಲ್ಲ ಸಾಯ್ತಾರೆ ಅಂದರೂ ಒಂದೇ, ನಿಮ್ಮ ಸಂಬಂಧಿಕರೆಲ್ಲರಿಗಿಂತ ನಿಮ್ಮ ಆಯುಷ್ಯ ಜಾಸ್ತಿ ಇದೆ ಅಂದರೂ ಒಂದೇ. ಎರಡು ಒಂದೇ ಮಾತುಗಳೇ. ಅವನು ಹಿಂಗೆ ಹೇಳಿದಕ್ಕೆ ಕಾರಾಗೃಹಕ್ಕೆ ಹೋದ. ಇವನು ಅದನ್ನೇ ಒಂಚೂರು ಹಿಂಗೆ ಹೇಳಿದಕ್ಕೆ 10,000 ರೂಪಾಯಿ ಬಹುಮಾನ ಸಿಕ್ತು. ಹಂಗೆ ಆಡೋ ಮಾತುಗಳೆಲ್ಲ ವ್ಯತ್ಯಾಸ ಆದರೆ ಏನಾಗ್ತದೆ?
ಅದಕ್ಕೊಂದಿಷ್ಟು ಮಾತಾಡೋಕ್ಕೆ ಸಂಸ್ಕಾರ ಇರಬೇಕು, ಗೊತ್ತಿರಬೇಕು ಯಾವ ಮಾತಾಡಿದ್ರೆ ಏನಾಗ್ತದೆ ಅಂತ. ಒಂದಿಷ್ಟು ಚಲೋ ಮಾತಾಡ್ರಿ, ಚಲೋ ಇರ್ರಿ. 4 ದಿನ ಇದ್ದೋಗ್ಲಿಕ್ಕೆ ಬಂದವರು, ನಾವ್ಯಾರೂ ಇಲ್ಲಿ ಶಾಶ್ವತವಾಗಿ ಇನ್ನಿರಲಿಕ್ಕೆ ಬಂದಿಲ್ಲ. ಪ್ರಾಣಿ ಪಕ್ಷಿಗಳು ಬಹಳ ಚಂದ ಸಂತೋಷವಾಗಿ ಬದುಕ್ತವೆ. ಆ ಮುಖದಲ್ಲಿ, ಆ ಕಣ್ಣಲ್ಲಿ ಎಂಥ ಒಂದು ಕಳೆ ಇರ್ತದೆ ಪಕ್ಷಿಗಳಲ್ಲಿ. ಯಾಕೆಂದ್ರೆ ಅವು ಯಾವಾಗೂ ಚಿಂತೆ ಇಲ್ಲ. ಅವೇನಾದರೂ ನಮ್ಮಂಗೆ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟವೇನು, ಏನಾರ ಸಂಗ್ರಹ ಬುದ್ಧಿ ಮತ್ತೊಂದು ಮಗದೊಂದು, ಆದರೂ ಅವು ಎಷ್ಟು ನಿಶ್ಚಿಂತೆಯಿಂದ ಬದುಕ್ತವೆ. ನಾವೇ ಯಾಕೆ ಇಷ್ಟೊಂದು? ಮುಂದೆ ಆಗದೇ ಇರೋದನ್ನು ಆಗುತ್ತೆ ಅಂತ ಇವತ್ತೇ ಒಳ್ಳೆ ಮಾತುಗಳನ್ನು ಆಡ್ರಿ ಅಂತ ಹೇಳಿದರು. ಮಾತಾಡಿದರೆ ನುಡಿದರೆ ಮುತ್ತಿನ ಹಾರದಂಗಿರಲಿ, ಸುಂದರವಾಗಿರಲಿ, ಮಾಣಿಕ್ಯದ ದೀಪ್ತಿ ಹೆಂಗಿರಲಿ ಅಂತ ಹೇಳಿದರು. ಮೊದಲೆಲ್ಲ ರಾಜ ಮಹಾರಾಜರು ಬಳಸ್ತಿದ್ರಂತೆ, ನಾವು ನೀವೆಲ್ಲ ಏನೂ ನೋಡಿಲ್ಲ. ಮಾಣಿಕ್ಯ ಅಂತ ಅದು ತಾನು ಬೆಳಗ್ತಿತ್ತು, ತನ್ನ ಸುತ್ತ ಜಾಗವನ್ನು ಬೆಳಕನ್ನು ಕೊಡ್ತಾ ಇತ್ತು. ಹಂಗೆ ನಾವು ಮಾತಾಡಿದರೆ ನಮ್ಮ ಮಾತು ಹೇಗಿರಬೇಕು ಅಂದರೆ, ಮತ್ತೊಬ್ಬರ ಹೃದಯದಲ್ಲಿರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನು ಕಳಿತಕ್ಕಂಥ ಶಕ್ತಿ ನಮ್ಮ ಮಾತಿಗೆ ಇರಬೇಕು. ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ಸ್ಫಟಿಕದ ಸಲಾಕೆ ಅಂತಿರಬೇಕು. ಎಷ್ಟು ಚಂದ ಹೇಳುತ್ತಾರೆ. ಸ್ಫಟಿಕ ಮಣಿ ಹಿಂಗೆ ಹಿಡ್ಕೊಂಡು ನೋಡ್ರಿ, ಒಳಗೂ ಹೊರಗೂ ಒಂದು ಪಾರದರ್ಶಕತೆ, ಪರಿಶುದ್ಧವಾಗಿರ್ತವೆ. ಹೌದಾ? ನಾವು ಮಾತಾಡಿದರೆ ಒಳಗೊಂದು ಹೊರಗೊಂದು ಇರಬಾರ್ದು, ಒಳಗೂ ಹೊರಗೂ ಪರಿಶುದ್ಧವಾಗಿರಬೇಕು. ಮ್ಯಾಲೆ ಮಾತ್ರ ನೈಸಾಗಿ ಮಾತಾಡೋದು, ಒಳಗಡೆ ಮಾತ್ರ ಕತ್ರಿ ಬುದ್ಧಿ ಇದ್ರಲ್ಲ, ಟೊಪ್ಗಿ ಬುದ್ಧಿ ಕತ್ರಿ ಬುದ್ಧಿ ಇದ್ರಲ್ಲ. ಒಳಗೂ ಹೊರಗೂ ಪರಿಶುದ್ಧವಾಗಿ ಸ್ಫಟಿಕದ ಸಲಾಕೆ ಅಂತಿರಲಿ. ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನುವಂತಿರಬೇಕು. ನೀವು ಮಾತಾಡಿದ್ದು ಎದುರಿಗಿದ್ದವ್ರ ಮುಖ ಅರಳಿತು ಅಂದರೆ ಆ ಒಳಗಡೆ ಇರ್ತಕ್ಕಂಥ ಚೈತನ್ಯಕ್ಕೆ ಸಂತೋಷ ಆಗಿದೆ ಅಂತ ಅರ್ಥ. ಅವರು ದುಃಖ ಆಯಿತು ಅಂದರೆ, ನೀವು ಮಾತಾಡಿದರೆ ಎದುರಿಗಿದ್ದವ್ರ ಮುಖ ಅರಳಿರಬೇಕು, ಕೆರಳಿರಬಾರ್ದು. ಭಾಳ ಅದ್ಭುತ ಶಕ್ತಿ ಇದೆ ಮಾತಿಗೆ. ಈ ಜಗತ್ತನ್ನು ಕಟ್ಟುವಂಥ ಶಕ್ತಿನೂ ಮಾತಿಗಿದೆ, ಈ ಜಗತ್ತನ್ನು ಕೆಡುವಂಥ ಶಕ್ತಿನೂ ಮಾತಿಗಿದೆ. ಕೆಲವರು ಮಾತಾಡಿದರೆ ಜಗತ್ತೇ ಕುಣಿತಿತ್ತು. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಮಾತಿಗೆ. ಎಂಥವರನ್ನು ಬದಲಾಯಿಸುವಂಥ ಶಕ್ತಿ ಮಾತಿನಲ್ಲಿರ್ತದೆ. ಏನು ಅಂಗುಲಿಮಾಲನ ಹೆಸರನ್ನು ಕೇಳಿದರೆ ರಾಜ ಮಹಾರಾಜರು ಹೆದರುತ್ತಿದ್ದರು. ಬುದ್ಧ ಬಂದಿದ್ದ, ಹೋಗಬೇಡ್ರಿ ಅವನು ಭಾಳ ಕ್ರೂರಿ, ಎಷ್ಟು ಜನಗಳನ್ನು ಕೊಲ್ಲುತ್ತಿದ್ದ, ಅಷ್ಟು ಕಿರುಬೆರಳನ್ನು ತಗೊಂಡು ಅವನು ಮಾಲೆ ಮಾಡಿ ಕೊಳ್ಳಲ್ಲಿ ಹಾಕ್ಕೊಳ್ತಿದ್ದ. ಎಷ್ಟು ಜನ ಸಾಯ್ತಾರೆ ಅಷ್ಟು ಸಂತೋಷವನ್ನು ಪಡ್ತಿದ್ದ, ಹಟ್ಟಹಾಸ ಪಡ್ತಿದ್ದ. ಎಲ್ಲರೂ ಹೆದರ್ತಾ ಇದ್ದರು ಅವನಿಗೆ. ಆದರೂ ಎಷ್ಟು ನಿರ್ಭೀತಿಯಿಂದ ಬರ್ತಾನೆ ಬುದ್ಧದೇವ ಅಲ್ಲಿಗೆ. ದೂರದಿಂದ ನೋಡ್ದ, ಅಂಗುಲಿಮಾಲ ವಿಚಾರ ಮಾಡಿದ, ನನ್ನನ್ನು ನೋಡಿದರೆ ಎದುರ್ಕೊಂಡು ಓಡೋಗ್ತಾರೆ ರಾಜ ಮಹಾರಾಜರು, ಇವು ನನ್ನನ್ನು ನೋಡಿದರೂ ಎದುರಿಗೆ ಬರ್ತದನಲ್ಲ, ಎಷ್ಟು ಧೈರ್ಯದಿಂದ ಅಂತ ಅನ್ನಿಸ್ತು. ಆವಾಗ ಮಾತಾಡಿಸ್ತಾನ. ಅವನ ವ್ಯಕ್ತಿತ್ವ ಏನಿತ್ತಲ್ಲ, ಅವನಿಗೇನೂ ಮಾಡೋ ಶಕ್ತಿ ಇವನಿಗಾಗಲಿಲ್ಲ. ನಿಲ್ಲು ಅಂದ ಅಂಗುಲಿಮಾಲ. ಬುದ್ಧ ಅಂದ, ನಾನು ನಿಂತಿದ್ದೀನಿ, ನೀನು ನಿಲ್ಲು ಅಂದ. ನೀ ಯಾರು ಅಂತ ಹೇಳ್ದ. ನಾ ಯಾರು ಅಂತ ನನಗೆ ಗೊತ್ತು, ನೀ ಯಾರು ಅಂದ ಬುದ್ಧ. ಒಂದಿಷ್ಟು ನನ್ನನ್ನು ಏನು ಅಂದ್ಕೊಂಡಿದ್ದೀ, ನಾನು ಅಂಗುಲಿಮಾಲ, ನೋಡಿ ಇಲ್ಲಿ ಎಷ್ಟು ಜನಗಳನ್ನು ಕೊಂದಿದ್ದೀನಿ, ಈಗ ನಿನ್ನನ್ನು ಕೊಲ್ಲೋದಷ್ಟೇ ಗೊತ್ತು, ಜೀವ ಕೊಡೋದು ಗೊತ್ತಾ ಅಂದಮ್ಮ. ನಿನ್ನ ಎದುರಿಗಿದೆಯಲ್ಲ ಒಂದು ಮರ, ಅದರ ಟೊಂಗೆ ಮುರ್ಕೊಡು ಅಂತ ಕೇಳ್ದ ಬುದ್ಧ. ಅವನು ಮುರಿದ. ಮೊದಲು ಹೆಂಗಿತ್ತು ಹಂಗೂ ಕೂಡಿಸು ಅಂದ. ಕೂಡಿಸ್ತೀವ? ಮುರಿಯೋದೊಂದೇ ಗೊತ್ತು, ಜೀವ ತೆಗೆಯೋದೊಂದೇ ಗೊತ್ತು, ಕೂಡಿಸೋದೆಲ್ಲಿದೆ ಗೊತ್ತಿದ್ದಾನೆ. ಇಷ್ಟು ಮಾತುಗಳು ಅವನನ್ನು ಎಷ್ಟು ಪ್ರೀತಿಯಿಂದ, ಅಂತಹ ಕಟಕನನ್ನು, ಕ್ರೂರಿಯನ್ನು ಕಂದ ಅಂತ ಕರೆದಿದ್ದ, ಮಗನೇ ಅಂತ ಕರೆದಿದ್ದ ಬುದ್ಧ. ಅಷ್ಟು ಮಾತುಗಳು ಎಷ್ಟು ಬದಲಾವಣೆ ಮಾಡಿದ್ವು ಅಂದರೆ, ಯಾವುದೇ ಕಾಯ್ದೆ ಕಾನೂನು ಮಾಡಲಾರದೆ ಇರತಕ್ಕಂಥ ಬದಲಾವಣೆಯನ್ನು 4 ಪ್ರೀತಿಯ ಮಾತುಗಳು ಮಾಡಲಿಕ್ಕೆ ಸಾಧ್ಯ. ಅಂಥ ಒಂದು ಶಕ್ತಿ ಮಾತಿಗಿರ್ತದೆ, ಅಂಥ ಶಕ್ತಿ ಮಾತಿಗಿರ್ತದೆ. ಏನು ದೊಡ್ಡ ದೊಡ್ಡ ಮಹಾಭಾರತ ಯಾಕಾಗಿತ್ತು ಅಂತ ತಿಳ್ಕೊಂಡಿದ್ರಿ ನೀವು? ಒಂದು ಮಾತಿಗಾಗಿತ್ತದು.
ಪಾಂಡವರು ಇಂದ್ರಪ್ರಸ್ಥ ಕಟ್ಟಿದ್ರು, ಅರಮನೆ. ಅದರ ಗೃಹ ಪ್ರವೇಶ ಇತ್ತು. ಬಹಳ ಜನ ಕರೆದಿದ್ರು ಗೃಹ ಪ್ರವೇಶಕ್ಕೆ. ಕೌರವರನ್ನು ಕರೆದಿದ್ರು. ಎಲ್ಲರಿಗೂ ಇರಲಿಕ್ಕೊಂದು ಕೂಡಲಿಕ್ಕೆ ಚೇರು ವ್ಯವಸ್ಥೆ, ಪಾಂಡವರಿಗೊಂದು ಕಡೆ ಕೌರವರಿಗೊಂದು ಕಡೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ಆ ಅರಮನೆಯನ್ನು ಬಹಳ ವಿಶೇಷವಾಗಿ ಶೃಂಗರಿಸಿದ್ರು. ಒಂದು ಕಡೆ ನೀರು ಕಂಡಂಗೆ ಕಾಣಿಸ್ತಿತ್ತು, ನೀರೇ ಇರ್ತಿರಲಿಲ್ಲ. ಆಮೇಲೆ ಕೆಲವು ಕಡೆ ನೀರು ಕಂಡಂಗೆ ಕಾಣಿಸ್ತಿತ್ತು, ಇರ್ತಿತ್ತು. ಕೆಲವು ಕಡೆ ಬಾಗಿಲು ಕಂಡಂಗೆ ಕಾಣಿಸ್ತಿತ್ತು, ಬಾಗಿಲೇ. ಭಾಳ ವಿಚಿತ್ರ ವಿಚಿತ್ರ ರೀತಿಯಲ್ಲಿ ಶೃಂಗಾರವನ್ನು ಮಾಡಿದರು. ಕೌರವರ ಕರೆದಿದ್ದರು. ಅವನು ಕೌರವ ತನ್ನ 100 ಜನ ಸಹೋದರರ ಜೊತೆಗೆ ಬಂದಿದ್ದ. ಬಂದು ನೋಡ್ದ, ಅಲ್ಲಿ ನೆಲದ ಮೇಲೆ ನೀರಿದ್ದಂಗೆ ಕಾಣಿಸ್ತಿತ್ತು ಅವನಿಗೆ. ನೆಲದ ಮೇಲೆ ನೀರಿದ್ದಂಗೆ ಕಾಣಿಸ್ತಿತ್ತು. ಮತ್ತು ನೀರಿರೋ ಜಾಗದಲ್ಲಿ ನೀವು ಹೆಂಗೆ ಹೋಗಿರೋ ಗೊತ್ತಲ್ಲ. ಅವನು ಉಟ್ಕೊಂಡಿರೋ ಬಟ್ಟೆ ಗಿಟ್ಟೆ ಎಲ್ಲ ಮೇಲಕ್ಕೆ ಎತ್ಕೊಂಡು ನೀರಿನಾಗ ಇಡಕ್ಕೆ ಹೋದ. ಅಲ್ಲಿ ನೀರೇ ಇರಲಿಲ್ಲ. ಅವನಿಗೆ ದ್ರೌಪದಿ ಅಂಡ್ ಕಂಪ್ನಿ ಕೂತಿದ್ರಲ್ಲ, ಗೊಳ್ಳಂತ ನಕ್ಕರು. ಮೊದಲೇ ಸಿಟ್ಟಿನ ಮನುಷ್ಯ, ಸಿಟ್ಟು ಬಂತು ಅವನಿಗೆ. ಮತ್ತು ಸುಮ್ಮನಿರಲಿಲ್ಲ ಆಕೆ. ಅಂಧಸ್ಯ ಪುತ್ರ ಅಂಧಃ ಅಂದ್ಲು. ಅವನೊಬ್ಬನೇ ಬೈದಿರಲಿಲ್ಲಕ್ಕಿ, ಅವರಪ್ಪನ್ನು ಸೇರಿಸ್ಕೊಂಡು ಬೈದಿದ್ಲು. ಅಂಧಸ್ಯ ಪುತ್ರ ಅಂಧ. ಅವರಪ್ಪ ಧೃತರಾಷ್ಟ್ರ ಕುರುಡನ ಮಗ ಕುರುಡ ಅಂದ್ಲಾಕೆ. ನೀವು ಮಹಾಭಾರತ ಮುಂದೆ ಏನು ಪಗಡೆ ಆಡಿದ್ರೋ ಮತ್ತೊಂದೋ ಮಗದೊಂದೋ ಇವೆಲ್ಲ ನೆಪ ಮಾತ್ರ. ಆದರೆ ಮಹಾಭಾರತ ಯಾಕಾಗಿತ್ತು ಅಂದರೆ ಇದೊಂದು ಮಾತಿಗಾಗಿತ್ತು. ಒಂದು ಮಾತಿನಿಂದ 12 ಅಕ್ಷೋಹಿಣಿ ಸೈನ್ಯ ಸರ್ವನಾಶ ಆಗಿತ್ತು. ಅವನಿಗೆ ಇದಕ್ಕೆ ಸೇಡು ತೀರಿಸ್ಕೋಬೇಕು, ಪ್ರತಿಕಾರ ತೀರಿಸ್ಕೋಬೇಕು ಅಂತ ಕಾಯ್ತಾ ಇದ್ದ. ಮುಂದೇನೇನೋ ಮಾಡಿದ್ರು, ಏನೋ ಆಯಿತು, ಯುದ್ಧ ಆಯಿತು. ಎದಕ್ಕಾಗಿತ್ತು ಅಂದ್ರೆ ಮಾತಿಗಾಗಿತ್ತು. ಧರ್ಮರಾಯನಿಗೆ ಗೊತ್ತಾಯಿತು. ಆದರೆ ಮುತ್ತು ಹೊಡೆದ್ರೆ ಹೋಯ್ತು, ಮಾತು ಆಡಿದರೆ ಹೋಯ್ತು. ಹಾಗಾಗಿ ಒಂದಿಷ್ಟು ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತರಿಯದವ ಜಗಳ ತಂದ ಅಂತಾರೆ. ಮಾತಾಡೋದನ್ನು ಒಂಚೂರು ಸಂಸ್ಕಾರದಿಂದ ಚಲೋ ಮಾತಾಡ್ರಿ. ಮುಖ ಮತ್ತೊಬ್ಬರದು ಅರಳೋ ರೀತಿಯಲ್ಲಿ ಮಾತಾಡ್ರಿ. ಇಲ್ಲದೇ ಇದ್ದರೆ ಮಾತು ಬೆಳ್ಳಿ, ಮೌನ ಬಂಗಾರ ಅಂದ್ಕೊಂಡು ಮಾತಾಡ್ದಂಗಿದ್ರೇ ಒಂದು ಲೆಕ್ಕಕ್ಕೆ ಒಳ್ಳೆಯದು. ಇನ್ನೊಬ್ಬರಿಗೆ ಚುಚ್ಚಿ ಮಾತುಗಳನ್ನಾಡೋದು, ನಾವು ಇನ್ನೊಬ್ಬರ ಮಾತುಗಳನ್ನು ಯಾವುದೇ ಕಾಯ ವಾಚ ಮನಸ್ಸ ಮತ್ತೊಬ್ಬರಿಗೆ ಯಾವುದೇ ರೀತಿಯಲ್ಲಿ ನೋವನ್ನು ಕೊಡಬಾರ್ದು. ಅದನ್ನು ಬಸವಣ್ಣವ್ರು ಹೇಳಿದರು. ಮಾತಾಡಿದರೆ ಹೇಗೆ ಮಾತಾಡಬೇಕಂದ್ರೆ, ನುಡಿದರೆ ಮುತ್ತಿನ ಹಾರ ಸ್ಫಟಿಕದ ಸಲಹಕ್ಕೆ ಮಾಣಿಕ್ಯದ ದೀಪ್ತಿ ಅಂತಿರಲಿ ಅಂತ ಹೇಳಿದರು. ಈಗ ಮಾತಾಡ್ರಿ, ಅದಕ್ಕೆ ನುಡಿಯ ಕಲಿಸಿದ ಬಸವ ಅಂತ ಹೇಳಿದರು. ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ. ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲಿಸ್ಕೊಟ್ರು. ಉಣಲು ಕಲಿಸಿದ ಬಸವ. ಮೊನ್ನೆ ಹೇಳುವಾಗ ಹೇಳಿದೆ, ಹೇಗೆ ಊಟ ಮಾಡ್ಬೇಕಂತಾರೆ ಬಸವಣ್ಣವರು ಅಂದರೆ, ಉಂಡು ಉಳಿಸದೆ, ಉಂಡು ಉಳಿಸದೆ, ಕೊಂಡು ಮರುಳದೆ, ಲಿಂಗ ನಿರೀಕ್ಷೆ ತಪ್ಪದೆ. ಊಟ ಮಾಡಿ ತಾಟ್ನಲ್ಲಿ ಬಿಡಬೇಡ್ರಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀಡಿಸ್ಕೊರಿ. ಅಷ್ಟು ಪೂರ್ಣ ಪ್ರಮಾಣದಲ್ಲಿ ಲಿಂಗ ಪ್ರಸಾದವನ್ನು ಅಂಗಕ್ಕೆ ಕೊಂಬುವನು ಗಂಗಾಳದೊಳಗೆ ಕೈ ತೊಳೆದು ಚೆಲ್ಲುವ ಮಂಗಗಳ ನೋಡೆಂದ ಸರ್ವಜ್ಞ. ನೀವು ತಾಟ್ನಲ್ಲಿ ಬಿಟ್ಟು ಅರ್ಧಂಬರ್ಧ ತಿಂದು ಅರ್ಧಂಬರ್ಧ ಕೈ ತೊಳ್ಕೊಂಡು ಚೆಲ್ಲಿದ್ರೆ ಅವ್ರಿಗೆ ಏನಂತ ಕರೀತಾನೆ ಸರ್ವಜ್ಞ? ಮಂಗಗಳು, ಕೋತಿಗಳು ಮಾಡೋದು ಅದೇ ಕೆಲಸ ಅಲ್ಲ. ಇಷ್ಟು ತಿನ್ನೋದು, ಇಷ್ಟು ಚೆಲ್ಲೋದು, ಇಷ್ಟು ತಿನ್ನೋದು, ಇಷ್ಟು ಚೆಲ್ಲೋದು. ನಾವು ಅದೇ ಕೆಲಸ ಮಾಡಿದರೆ ನಮಗೂ ಅವಕ್ಕೂ ಏನು ವ್ಯತ್ಯಾಸ ಇಲ್ಲ. ಅಷ್ಟೇ ಅಲ್ಲ, ಏನು ಹೇಳ್ತಾರೆ ಬಸವಣ್ಣವರು ಅಂದರೆ, ಉಂಡು ಉಳಿಸದೆ ಕೊಂಡು ಮರುಳದೆ. ನಾನು ಇನ್ನೂ ಒಂದು 4 ತುತ್ತು ಊಟ ಮಾಡ್ತೀನಿ ಅಂದಾಗಲೇ ಕೈ ತೊಳಿಬೇಕಂತ. ಒಳಗಡೆ ಒಂದಿಷ್ಟು ಗಾಳಿ ಆಡೋಕ್ಕೆ ಜಾಗ ಬಿಡಬೇಕು. ಏನಾದರೂ ಇಷ್ಟ ಆಗಿರೋದಿದೆ ಅಂದರೆ ವಾಂತಿ ಆಗೋ ತನಕ ತಿನ್ನೋದಲ್ಲ ಅದನ್ನು.
ಕೊಂಡು ಮರುಳದೆ ಎಷ್ಟು ಬೇಕೋ ಅಷ್ಟೇ, ನಿಮಗೆ ಎಷ್ಟು ಬೇಕೋ ಅಷ್ಟು ಅಲ್ಲದೆ 4 ತುತ್ತು ಜಾಸ್ತಿ ಉಂಡ್ರೆ ಅದು ರಾಷ್ಟ್ರೀಯ ಪಾಪ. ಮತ್ತೊಬ್ಬರು ಊಟ ಮಾಡೋದನ್ನು ಕಿತ್ಕೊಂಡಂಗೆ ಆಗ್ತದೆ. ಎಷ್ಟು ಕಮ್ಮಿ ಊಟ ಮಾಡ್ತೀರೋ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ. ನಾನು ಹೇಳಿದೆ, ಡಾಕ್ಟರ್ ವೈಟೆಡ್ ಅಂತ ಒಂದು ಮಾತನ್ನು ಹೇಳ್ತಾನೆ, ಸುಕಾಲದಲ್ಲಿ ಸಾಯುವಷ್ಟು ಜನ ಬರಗಾಲದಲ್ಲಿ ಸಾಯುವುದಿಲ್ಲ. ಎಲ್ಲ ಸುಖವಾಗಿದ್ದಾಗ ಆರಾಮಿದ್ದಾಗ ಉಂಡು ತಿಂದು ರೋಗ ರುಜಿನಗಳನ್ನು ಹಚ್ಕೊಂಡು ಏನು ಜನ ಸಾಯ್ತಾರಲ್ಲ, ಅಷ್ಟು ಜನ ಬರಗಾಲದಲ್ಲಿ ಸಾಯೋದಿಲ್ಲಂತ. ಉಂಡು ಉಳಿಸದೆ ಕೊಂಡು ಮರುಳದೆ ಲಿಂಗ ನಿರೀಕ್ಷೆ ತಪ್ಪದೆ. ಯಾವಾಗಲೂ ಭಗವಂತನ ನಾಮಸ್ಮರಣೆ ಮಾಡ್ತಾ ಊಟ ಮಾಡಿರಿ. ಮೌನದಲ್ಲುಂಬುದು ಆಚಾರವಲ್ಲ. ಲಿಂಗಾರ್ಪಿತವಾದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು. ಕೂಡಲ ಸಂಗಮ ದೇವರ ನೆನೆಯುತ್ತಲುಂಡರೆ ಕರ್ಣವೃತ್ತಿಗಳು ಅಡಗು. ನಿಮ್ಮ ಏನು ಪಂಚೇಂದ್ರಿಯಗಳು ಉಪಟಳ ಇರ್ತದಂದು. ಆಹಾರದಂತೆ ವಿಹಾರ, ವಿಹಾರದಂತೆ ವಿಚಾರ. ಯಾವಾಗಲೂ ಅಡುಗೆ ಮಾಡೋರು ಮನಸ್ಸು ಯಾವಾಗಲೂ ಪವಿತ್ರವಾಗಿ ಅಡುಗೆ ಮಾಡೋದ್ರಿಂದ ಹಿಡಿದು ನೀವು ತಗೊಂಬರೋದ್ರಿಂದ ಹಿಡಿದು ಎಲ್ಲರ ಮನಸ್ಸು ಪವಿತ್ರವಾಗಿದ್ದರೆ ಅದು ಪ್ರಸಾದ ಆಗುತ್ತಂತೆ. ಪ್ರಸಾದ ಉಂಡವರ ಜೀವನ ಪ್ರಸನ್ನ ಆಗುತ್ತಂತೆ. ಸತ್ಯಶುದ್ಧ ಕಾಯಕ. ಅಡುಗೆ ಮಾಡೋರು ಭಗವಂತನ ನಾಮಸ್ಮರಣೆ ಮಾಡ್ತಾ ಅಡುಗೆ ಮಾಡಬೇಕಂತೆ. ಪ್ರಸಾದ ಯಾವಾಗ ಆಗುತ್ತದು? ದೇವರ ನಾಮಸ್ಮರಣೆ ಮಾಡ್ತಾ ಅಡುಗೆ ಮಾಡಬೇಕು, ಆಗ ಅದು ಪ್ರಸಾದ ಆಗುತ್ತೆ. ಪ್ರಸಾದ ಉಂಡವ್ರ ಜೀವನ ಏನಾಗುತ್ತೆ? ಪ್ರಸನ್ನ ಆಗುತ್ತೆ. ಅವನು ಯಾರಿಗೋ ಮೋಸ ವಂಚನೆ ಮಾಡ್ಕೊಂಡು ತಂದರು. ಅಡುಗೆ ಮಾಡೋರು ಬೆಳಗಿಂದ ಸಂಜೆ ತನಕ ಅದೇನು ಮಾಡಿದ್ದೇ ಮಾಡಬೇಕು, ತಿಕ್ಕಿದ್ದೇ ತಿಕ್ಕಬೇಕು, ತೊಳೆದಿದ್ದೇ ತೊಳಿಬೇಕಂತ ಒಟ 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 ಅಂತ ಬೈಕೊಂಡು ನೀವೇನಾರು ಅಡುಗೆ ಮಾಡಿದರೆ ಅದು ಕೂಳಾಗುತ್ತಂತೆ. ಕೂಳುಂಡವ್ರ ಜೀವನ ಹಾಳಾಗ್ತದಂತ. ಕೂಳಾಗುತ್ತೆ, ಕೂಳುಂಡವ್ರ ಜೀವನ ಹಾಳಾಗ್ತದೆ. ಊಟ ಮಾಡೋ ಸರ್ವಜ್ಞ ಭಾಳ ಚಂದ ಹೇಳ್ತಾನೆ. ಹಸಿಯದೆ ಉಣಬೇಡ. ಸರ್ವಜ್ಞ ಹೇಳ್ತಾನೆ, ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ, ತಂಗಳುಣಬೇಡ, ವೈದ್ಯರಿಗೆ ಎಣಿಸಬೇಡೆಂದ ಸರ್ವಜ್ಞ. ಹಸಿವಾಗೋದಕ್ಕಿಂತ ಮೊದಲೇ ಊಟ ಮಾಡಬೇಡ ಅಂತ ಹೇಳ್ತಾನೆ ಸರ್ವಜ್ಞ. ಯಾಕೆ ಅಂದರೆ ಒಳಗಡೆ ನಿಮ್ಮ ಜಠರಾಗ್ನಿ ಕೆಲಸ ಪ್ರಾರಂಭ ಮಾಡಿರಲ್ಲ. ಅದಕ್ಕಿಂತ ಮೊದಲೇ ನೀವು ಮೇಲಿಂದ ಹಾಕ್ತಿದ್ರಿ ಅಂದರೆ ಅದ್ರ ಮೇಲೆ ದಬ್ಬಾಳಿಕೆ ಮಾಡ್ದಂಗೆ ಆಗ್ತದೆ. ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ. ಹಸಿವಾದ ತಕ್ಷಣ ಏನಾದರೂ ಹಾಕ್ರಿ ಅಂತ ಒಳಗಡೆ. ಯಾಕೆಂದರೆ ಅದು ಕೆಲಸ ಶುರು ಮಾಡಿರುತ್ತೆ. ಅದು ಕೆಲಸ ಶುರು ಮಾಡಿದಾಗಲ್ಲಿ ಅದಕ್ಕೆ ನುರಿಸ್ಲಿಕ್ಕೆ ಏನು ಇರಲಿಲ್ಲ ಅಂದರೆ ನಿಮ್ಮ ಕರುಳಿನ ಮೇಲಿನ ಲೋಳ್ ಪೊದರೆ ಇವುಗಳನ್ನು ನುರಿಸೋಕ್ಕೆ ಶುರು ಮಾಡುತ್ತಂತೆ. ಆವಾಗ ಆರೋಗ್ಯ ಒಂದಿಷ್ಟು ಅನೇಕ ಸಮಸ್ಯೆಗಳು ಆಗುವಂಥ ಸಂಭವ ಇರ್ತದೆ. ಅದಕ್ಕೆ ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ, ಅತಿ ಬಿಸಿ ಬೇಡ. ಒಂದಿಷ್ಟು ಉಗುರು ಬೆಚ್ಚಗಿರಲಿ, ಅತಿ ಬಿಸಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ಬಿಸಿ ಬೇಡ, ತಂಗಳುಣಬೇಡ. ಬ್ಯಾಕ್ಟೀರಿಯಾಗಳು ಅವು ಇವು ಸೇರಿಕೊಂಡಿರುತ್ತೆ, ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ, ಅದಕ್ಕದು ಬೇಡ. ತಂಗಳುಣಬೇಡ, ವೈದ್ಯರಿಗೆ ಎಣಿಸಬೇಡ. ನೀವಿಷ್ಟು ಪಾಲನೆ ಮಾಡ್ಕೊತ ಬಂದರೆ ನೀವು ಡಾಕ್ಟರ್ ಹತ್ರಕ್ಕೆ ಹೋಗೋ. ನಾಲಿಗೆಯ ಕಟ್ಟಿಹನು ಕಾಲನಿಗೆ ದೂರನಃ. ನಾಲಿಗೆಯ ರುಚಿಗಳ ಮೇಲಾಡುತ್ತಿರಲು ಅವನ ಕಾಲ ಹತ್ತಿರವು ಸರ್ವಜ್ಞ ಅಂತ. ನಾಲಿಗೆಯ ಕಟ್ಟಿಹನು ಅಂದರೆ ನಿಮ್ಮ ಆರೋಗ್ಯಕ್ಕೆ ಏನು ಬೇಕೋ ಅದನ್ನು ಊಟ ಮಾಡಬೇಕೆ ವಿನ ನಿಮ್ಮ ನಾಲಿಗೆ ಏನು ಬಯಸ್ತದೋ ಅದನ್ನು ಊಟ ಮಾಡಬೇಡ್ರಿ ಅಂತ. ನಾಲಿಗೆಯ ಕಟ್ಟಿಹನು ಕಾಲನಿಗೆ ಅಂದರೆ ಯಮನಿಂದ ದೂರ ಇರ್ತಾನಂತ. ನಾಲಿಗೆಯ ರುಚಿಗಳ ಮೇಲಾಡುತ್ತಿರಲು, ನಾಲಿಗೆ ಬಯಸಿದ್ದನ್ನೆಲ್ಲ ತಿಂತಾ ಇದ್ದರೆ ಅವನ ಕಾಲ ಹತ್ತಿರವು ಸರ್ವಜ್ಞ ಅಂತ. ರಾಗಿಯನ್ನು ಉಂಬುವನು ನಿರೋಗಿಯಂತಾಗುವನು. ರಾಗಿ ಭೋಗಿಗಳಿಗೆಲ್ಲ ಬಡವರಿಗಾಗಿ. ಕೆಲವರು ರಾಗಿ ಉಂಡ್ರೆ ಕರ್ಗಾಗ್ತೀವಿ ಅಂದ್ಕೊಂಡಿರ್ತಾರೆ, ಅದಕ್ಕೆ ಕರ್ರಗಿರುತ್ತೆ ಅಂತ. ಈ ಬಸವಣ್ಣ ಭಾಳ ಅದ್ಭುತವಾಗಿರ್ತಕ್ಕಂಥ ಈ ಸಮಾಜದಲ್ಲಿ ಒಂದು ಸ್ಪೃಶ್ಯತೆಗಳಿದ್ವು, ಭೇದ ಭಾವಗಳಿದ್ವು, ಮೇಲು ಕೀಳುಗಳಿದ್ವು. ಧಾನ್ಯದಲ್ಲಿ ಮೇಲು ಕೀಳಿತ್ತು, ಹೂವಿನಲ್ಲಿ ಮೇಲು ಕೀಳಿತ್ತು,
ಭಾಷೆ ಭಾಷೆಯಲ್ಲಿ ಮೇಲು ಕೀಳಿತ್ತು, ಮಾನವ ಮಾನವರಲ್ಲಿ ಮೇಲು ಕೀಳು, ನೆಲ ನೆಲದಲ್ಲಿ, ಅವಯವಗಳಲ್ಲಿ, ದಿಕ್ಕು ದಿಕ್ಕುಗಳಲ್ಲಿ ಎಲ್ಲ ರೀತಿಯ ಸ್ಪರ್ಶಾಸ್ಪೃಶತೆಯನ್ನು ಒಡೆದಾಕಿ ಯಾವುದು ಚಲೋ ಯಾವುದು ಕೆಟ್ಟ, ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನು ಬಸವಣ್ಣವ್ರು ನಮಗೆ ಕಲಿಸ್ಕೊಟ್ರು. ಹಾಗಾಗಿ ಒಂದಿಷ್ಟು ರಾಗಿಯನ್ನು ಉಂಬುವನು ನಿರೋಗಿಯಂತಾಗುವನು ಅಂತಾನೆ. ರೋಗಗಳೇ ಬರೋದಿಲ್ಲ ಯಾವಾಗಲೂ ರಾಗಿಯನ್ನು ಊಟ ಮಾಡ್ತಾ ಇದ್ದರೆ. ರಾಗಿ ಭೋಗಿಗಳಿಗಲ್ಲ, ಅತಿ ಭೋಗಿಗಳು ರಾಗಿಯನ್ನು ಇಷ್ಟಪಡೋದಿಲ್ಲ. ಬಡವರಿಗಾಗಿ ಸರ್ವಜ್ಞ ಅಂತಾನೆ. ಅಕ್ಕಿಯನ್ನು ತಿಂಬುವನು ಅಕ್ಕಿಯಂತಾಗುವನು, ಜೋಳವನ್ನು ತಿಂಬುವನು ತೋಳದಂತಾಗುವನು, ನವಣೆ ಅವನಾಗಿ ಇರುತ್ತಿಹನು ಅಂತ ಬರೀತಾನೆ. ಉಂಡು 100 ಅಡಿ ಇಟ್ಟು ಕೆಂಡಕ್ಕೆ ಕೈ ಕಾಸಿ ಗಂಡು ಭುಜ ಮೇಲಾಗಿ ಮಲಗುವನು, ವೈದ್ಯರ ಗಂಡ ನೋಡೆಂದ ಸರ್ವಜ್ಞ ಅಂತ. ಉಂಡ ತಕ್ಷಣ ಮಕ್ಕೋಬೇಡ್ರಿ ಅಂತ. ಉಂಡು ಒಂದು 100 ಅಡಿ ಇಡಬೇಕಂತ, ಅಂದ್ರೆ ಮೈ ಒಂಚೂರು ಬಿಸಿಯಾಗಬೇಕು ಅಂತ. ನೀವು ಉಂಡಿದ್ದು ಜೀರ್ಣ ಆಗಬೇಕಾರೆ ಉಂಡು 100 ಅಡಿ ಇಟ್ಟು ಕೆಂಡಕ್ಕೆ ಕೈ ಕಾಸಿ ಅಂದರೆ ಮೈ ಬಿಸಿಯಾದರೆ ಒಳಗಡೆ ಆಹಾರ ಚಲೋ ಜೀರ್ಣ ಆಗ್ತದೆ ಅಂತ. ಗಂಡು ಭುಜ ಮೇಲಾಗಿ ಮಲಗುವನ, ಬಲಭುಜಕ್ಕೆ ಗಂಡು ಭುಜ ಅಂತ ಹೇಳ್ತಾರೆ. ನೀವು ಉಸಿರಾಡೋ ನಾಡಿಗಳೇನಿದೆ ಅಲ್ಲ, ಮೂಗಿನ ಹೊರಳು, ಎಡಗಡೆದು ಚಂದ್ರನಾಡಿ, ಬಲಗಡೆದು ಸೂರ್ಯನಾಡಿ ಅಂತಾರೆ. ನೀವು ಬಲಭುಜ ಮೇಲ್ಮಾಗಿ ಮಲ್ಕೊಂಡಾಗ ಹೆಚ್ಚಾಗಿ ನಾವು ಬಲ ಹೊರಳೆಯಲ್ಲಿ ಉಸಿರಾಟವನ್ನು ಮಾಡುತ್ತೀವಿ. ಆವಾಗ ಅದು ಶರೀರ ಹೀಟಾಗಿ ಊಟ ಮಾಡಿದ್ದೆಲ್ಲ ಚಲೋ ಜೀರ್ಣ ಆಗ್ತದೆ ಅಂತ ಅರ್ಥ. ಉಂಡು 100 ಅಡಿ ಇಟ್ಟು ಕೆಂಡಕ್ಕೆ ಕೈ ಕಾಸಿ ಗಂಡು ಭುಜ ಮೇಲಾಗಿ ಮಲಗುವನು, ವೈದ್ಯರ ಗಂಡ ನೋಡೆಂದ ಸರ್ವಜ್ಞ ಅಂತ. ಶರಣರು ವಚನಗಳಲ್ಲಿ ಒಂದಿಷ್ಟು ನಡೆ ನುಡಿ, ಊಟ, ಉಡುಗೆ ತೊಡುಗೆ ಎಲ್ಲ ಹೀಗೆ ಇರಲಿ, ಹೇಗೆ ಬೇಕೋ ಹಾಗೆ ಬದುಕನ್ನು ಕಳಿಬೇಡ್ರಿ ಅಂತ ಹೇಳ್ತಾರೆ. ಒಂದಿಷ್ಟು ಇವುಗಳನ್ನೆಲ್ಲ ಸಾತ್ವಿಕ ಗುಣಗಳನ್ನು ಅಳವಡಿಸ್ಕೊಳ್ರಿ. ಆಮೇಲೆ ಎಲ್ಲ ಅಷ್ಟೇ, ನೀವು ಸಂಪಾದನೆ ಮೂಲ ಪವಿತ್ರವಾಗಿದ್ದಾಗ, ಅಡುಗೆ ಮಾಡೋರು ಪವಿತ್ರ ಇದ್ದಾಗ ಆಹಾರದಂತೆ ವಿಹಾರ, ವಿಹಾರದಂತೆ ವಿಚಾರ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಒಂದು ಘಟನೆ ಬರ್ತದೆ. ಭೀಷ್ಮ ಅವನು ಇಚ್ಛಾಮರಣತ್ವ ಇರುತ್ತದೆ ಅವನಿಗೆ. ಅವನು ಇಚ್ಛೆ ಪಟ್ಟಾಗ ಸಾಯುವಂಥ ವರ ಇರುತ್ತೆ ಅವನಿಗೆ. ಅವನಿಗೆ ಯಾರು ಅರ್ಜುನ ಬಾಣಗಳನ್ನು ಬಿಟ್ಟಿರ್ತಾನೆ, ಶರ ಇದ್ರ ಮೇಲೆ ಮಲಗಿರ್ತಾನೆ. ಇನ್ನೇನು ನಾನು ಜೀವ ಬಿಡಬೇಕು ಅಂತ ವಿಚಾರ ಮಾಡಿ ಕೊನೆ ಸಂದರ್ಭದಲ್ಲಿ ಒಂದಿಷ್ಟು ಉಪದೇಶ ಹೇಳಬೇಕು ಅಂತ ಪಾಂಡವರನ್ನು ಕರೆಸ್ತಾನೆ. ಕೊನೆಯ ಸಂದರ್ಭದಲ್ಲಿ ಪಾಂಡವರನ್ನು ಕರೆಸ್ತಾನೆ. ಕರೆಸಿದ ಮೇಲೆ ಎಲ್ಲರೂ ಓಡಿ ಬರ್ತಾರೆ, ತಾತ ಯಾಕೆ ಕರೆಸ್ದೆ ಏನು ಅಂತೇಳಿ. ಇಲ್ಲ, ನಾನಿನ್ನೇನು ಜೀವ ಬಿಡಬೇಕು ಅಂತಿದ್ದೀನಿ, ಸಾಯೋ ಟೈಮ್ನಲ್ಲಿ ಒಂದಿಷ್ಟು ಒಳ್ಳೆಯ ತತ್ವದ ವಿಚಾರಗಳನ್ನು ಹೇಳಬೇಕು ಅಂತ ಇದ್ದೆ, ಅದಕ್ಕೆ ಕರೆಸ್ದೆ ಅಂತ ಹೇಳಿದ. ದ್ರೌಪದಿ ನಗಕ್ಕೆ ಶುರು ಮಾಡಿದ್ಲಂತ. ದ್ರೌಪದಿ ನಗಕ್ಕೆ ಶುರು ಮಾಡಿದ್ಲಂತ. ಅದಕ್ಕೆ ಭೀಷ್ಮ ಕೇಳಿದ್ನಂತ, ಯಾಕೆ ನಗ್ತಾ ಇದೆಯಾ ಅಂತ. ಏನಿಲ್ಲ ಬಿಡುತ್ತಾತ ಅಂದ್ಲಾಕೆ. ಇಲ್ಲ, ನಗು ಸುಮ್ಮನೆ ಬರೋದಿಲ್ಲ, ಯಾಕೆ ನಗ್ತಾ ಇದ್ದೀ ಹೇಳು ಅಂತ ಕೇಳ್ದ. ಆವಾಗ ದ್ರೌಪದಿ ಹೇಳಿದ್ಲಂತೆ, ಅವತ್ತು ರಾಜ್ಯಸಭೆಯಲ್ಲಿ ನನ್ನ ಸೀರೆ ಸೆಳಿಬೇಕಾದ್ರೆ ನೀವೆಲ್ಲರೂ ಕುಂತಿದ್ರಿ, ನಿಮ್ಮನ್ನೆಲ್ಲ ಕೇಳಿದೆ ನಾನು. ಒಂಚೂರು ಅವನಿಗೆ ಬುದ್ಧಿ ಇಲ್ಲ, ಧರ್ಮದ ಉಪದೇಶವನ್ನು ಅವನಿಗೆ ಹೇಳ್ರಿ, ನೀವು ಹೇಳ್ರಿ, ಎಲ್ಲರನ್ನೂ ಕೇಳಿದೆ. ಅವತ್ತು ಧರ್ಮದ ಮಾತು ಬರಲಿಲ್ಲ. ಈಗ ಪ್ರಾಣ ಬಿಡೋ ಟೈಮಲ್ಲಿ ಧರ್ಮದ ಮಾತು ಹೇಳ್ತೀನಿ ಅಂದ್ರಲ್ಲ, ಅದಕ್ಕೆ ನಗು ಬಂತು ಅಂದ್ಲಾಕೆ. ಅವಾಗ ಅವನು ಹೇಳಿದ್ನಂತೆ, ಅವತ್ತು ಅಧಮನ ಅನ್ನ ಉಂಡಿದ್ದೆ, ಅದು ಶರೀರದಲ್ಲ, ಅದೇ ರಕ್ತ ಹರಿತಾ ಇತ್ತು, ಹಾಗಾಗಿ ಧರ್ಮದ ಉಪದೇಶ ಅವತ್ತು ಬರಲಿಲ್ಲ ನನ್ನ ಬಾಯಿಂದ. ಇವತ್ತು ಅರ್ಜುನನ ಬಾಣಗಳಿಂದ ರಕ್ತ ಎಲ್ಲ ಸೋರೋಗಿದೆ, ಧರ್ಮ ಜಾಗೃತಿಯಾಗಿದೆ, ಅದಕ್ಕೆ ಧರ್ಮದ ಉಪದೇಶ ಹೇಳ್ತಾ ಇದ್ದೀನಿ ಅಂತ. ಹಂಗೆ ನೀವು ಹೆಂಗೆ ಆಹಾರ ವಿಹಾರಗಳಿರ್ತದೆ, ಊಟ ಮಾಡಿದ ಮೇಲೆ ಅವು ಸಾತ್ವಿಕ ಗುಣಗಳು, ರಾಜಸ ಗುಣಗಳು ಇವೆಲ್ಲ ಮನುಷ್ಯನಿಗೆ ಬರ್ತವೆ. ಹಾಗಾಗಿ ಚಲೋ ಗುಣಗಳನ್ನು, ಚಲೋ ನುಡಿಗಳನ್ನು, ಚಲೋ ಮಾತುಗಳನ್ನು, ಚಲೋ ನಡೆ ನುಡಿಗಳನ್ನು, ಅದಕ್ಕೆ ಜನಪದ ಕವಿಗಳು ಬಸವಣ್ಣನನ್ನು ಕುರಿತು ಹೇಳುವಾಗ ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ. ಈಗ ಬದುಕಿದರೆ ನಮ್ಮ ಮಾನವ ಜನ್ಮದ ಸಾರ್ಥಕತೆಯನ್ನು ಪಡ್ಕೊಳ್ಳಬಹುದು. ಆದಷ್ಟು ನಿಮಗೆ ಶಕ್ತಿ ಇದ್ದಾಗ, ನಾನು ಪೂಜೆ ಪ್ರಾರ್ಥನೆಯನ್ನು ಮಾಡಬೇಕು ಅಂತಕ್ಕಂಥ ಬುದ್ಧಿ ಇದ್ದಾಗಲೇ ಪ್ರಾರಂಭ ಮಾಡಿರಿ. ನಾನು ಪೂಜೆ ಮಾಡೋದು, ಪ್ರಾರ್ಥನೆ ಮಾಡೋದು ವಯಸ್ಸಾದ ಮೇಲೆ ಈಗಲ್ಲ ಅಂತಲ್ಲ. ಅದನ್ನೇ ಬಸವಣ್ಣವ್ರು ಹೇಳೋದು. ಯಾವಾಗ ಪೂಜೆ ಮಾಡಬೇಕು ಅಂದರು ಅಂದರೆ, ನೆರೆ ಕೆನ್ನೆಗೆ, ತೆರೆಗಲ್ಲಕ್ಕೆ, ಶರೀರ ಗೂಡು ಹೋಗದ ಮುನ್ನ,
ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪು ಒಳೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ಕೂಡಲ ಸಂಗಮ ದೇವನ. ನೆರೆ ಕೆನ್ನೆಗೆ ನೀವೇನೆಲ್ಲ ಬಣ್ಣ ಗಿಣ್ಣ ಹಚ್ಕೋತಿರಲ್ಲ, ಅದಕ್ಕಿಂತ ಮೊದಲು ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ವಯಸ್ಸಾದ ಮೇಲೆ ಕುತ್ಕೋಬೇಕು ಅಂದ್ರೆ ಮಂಡಿ ಕೇಳೋದಿಲ್ಲ, ಹೋಗಬೇಕು ಪುರಾಣ ಪ್ರವಚನ ಕೇಳಬೇಕು ಅಂದರೆ ಮೊಮ್ಮಕ್ಕಳಿಗೆ ಕರೆದ್ರೆ ವಯಸ್ಸಾಗಿ ಸುಮ್ಮನೆ ಕುತ್ಕೋ ಅಂತ. ಅಲ್ಲೂ ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ. ಮತ್ತೊಬ್ಬರು ಆಶ್ರಯಕ್ಕೆ ಕೇಳೋದಕ್ಕಿಂತ ಪೂರ್ವದಲ್ಲಿ ಅಲ್ಲೂ ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ. ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪು ಒಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ಕೂಡಲ ಸಂಗಮ ದೇವ. ಮನುಷ್ಯರು ಭಾಳ ಜಾಣರು. ಒಬ್ಬ ವಕೀಲ ಸತ್ತೋಗಿದ್ದ. ಅವನನ್ನು ಕರ್ಕೊಂಡೋಗ್ಲಿಕ್ಕೆ ಯಮದೂತರು ಬಂದಿದ್ದರು. ಇವ ವಕೀಲ ಹೇಳ್ದ, ನಮ್ಮ ಕೋರ್ಟ್ನಲ್ಲಿ ಯಾರಾದರೂ ತಪ್ಪು ಮಾಡಿದಾಗ 3 ವಾರೆಂಟ್ ಕಳಿಸ್ತೀವಿ, ಆಮೇಲೆ ಅವನನ್ನು ಎಳ್ಕೊಂಬರಕ್ಕೆ ಕಳಿಸ್ತೀವಿ. ನಿಮ್ಮ ಯಮಧರ್ಮರಾಜ ನನ್ನನ್ನು ಎಳ್ಕೊಂಬರಕ್ಕೆ ಕಳಿಸಿದನಲ್ಲ, 1 ವಾರೆಂಟ್ ಕಳಿಸಿದಾನ ಅಂದವ. ಅದಕ್ಕೆ ಯಮದೂತರು ಹೇಳಿದರು, ನಮ್ದೇನು ಕೆಲಸ, ಎಳ್ಕೊಂಬರ್ರಿ ಅಂದರೆ ಎಳ್ಕೊಂಬರ್ತೀವಿ, ಬಿಟ್ಟು ಬರ್ರಿ ಅಂದರೆ ಬಿಟ್ಟು ಬರ್ತೀವಿ, ನೀವೇನೇ ವಾದ ಮಾಡೋದಿದ್ರೆ ನಮ್ಮ ಯಮಧರ್ಮರಾಜನ ಮುಂದೆ. ಅವ ಅಂದ, ನಾ ಎಂತೆಂಥವ್ರನ್ನು ನಾನು ಸೋತಿದ್ದು ಇತಿಹಾಸನೇ ಇಲ್ಲ. ಬಂದ ಯಮಧರ್ಮರಾಜನ ಕೇಳ್ದ, ನನ್ನನ್ನು ಎಳ್ಕೊಂಬರಕ್ಕೆ ಕಳಿಸಿದೆಯಲ್ಲ, 1 ವಾರೆಂಟ್ ಕಳಿಸಿದೆಯಾ ಅಂತ ಕೇಳ್ದ. ಅದಕ್ಕೆ ಯಮಧರ್ಮರಾಜ ಹೇಳ್ದ, ಮನುಷ್ಯನಿಗೆ ಒಂದಲ್ಲ, ನಾವು 100 ವಾರೆಂಟ್ ಕಳಿಸಿದ್ರು ಬುದ್ಧಿ ಬರೋದಿಲ್ಲ ಅವನಿಗೆ. ಏನು ವಾರೆಂಟ್ ಕಳಿಸಿ ಅಂತ ಕೇಳ್ದ. ನಾನು ನಿನ್ನನ್ನು ಕಣ್ಣು ಮಂಜಾಗಿ ಮಾಡೋಕ್ಕೆ ಶುರು ಮಾಡಿದೆ. ಅವಾಗ ವಿಚಾರ ಮಾಡಬೇಕಾಯ್ತು, ಓಹೋ ಆಗಲೇ ಕಣ್ಣು ಮಂಜಾಗಿ ಶುರುವಾದವು, ವಯಸ್ಸಾಗ್ತಾ ಬಂತು, ಇನ್ಮೇಲಾದರೂ ಒಂಚೂರು ದೇವರ ಕಡೆ ತಿರುಗೋಣ. ಕಣ್ಣಿಗೆ ಕನ್ನಡಕ ಹಾಕ್ಕೊಂಡು ನೀನು ನನ್ನ ಮೋಸ ಮಾಡಿ ತಲೆ ಕೂದಲು ಬೆಳ್ಳಗೆ ಮಾಡೋಕ್ಕೆ ಶುರು ಮಾಡಿದೆ. ಅವಾಗ ವಿಚಾರ ಮಾಡಬೇಕಾಯ್ತು, ಕೂದಲಾಗಲೇ ಬೆಳ್ಳಗಾಗಿ ಶುರುವಾದರು, ಇನ್ಮೇಲಾದರೂ ಒಂಚೂರು ಈ ಸಂಸಾರ ಜಂಜಾಟ ಬಿಡಿಸ್ಕೊಂಡು ಆ ಕಡೆಗೆ ತಿರುಗೋಣ. ತಲೆಗೆ ಕರಿ ಬಣ್ಣ ಹಚ್ಕೊಂಡು ಮೋಸ ಮಾಡಿ ಬಾಯಾಗ ಒಂದೊಂದೇ ಹಲ್ಲು ಉದುರ್ಸೋಕ್ಕೆ ಶುರು ಮಾಡಿದೆ. ಅವಾಗ ವಿಚಾರ ಮಾಡಬೇಕಾಯ್ತು, ಹಲ್ಲು ಉದ್ರಕ್ಕೆ ಶುರುವಾದವು, ವಯಸ್ಸಾಗ್ತಾ ಬಂತು, ಇನ್ನಾರು ದೇವ್ರ ಕಡೆ ಪ್ಲಾಸ್ಟಿಕ್ ಕಲ್ಲು ಕಟ್ಟಿಸ್ಕೊಂಡು. ಈ ಮನುಷ್ಯನಿಗೆ ಒಂದಲ್ಲ, ನೀವು 100 ವಾರೆಂಟ್ ಕಳಿಸಿದ್ರು ಅವನೇನು ಎಚ್ಚೆತ್ಕೊಳ್ಳೋದಿಲ್ಲ. ಬಡತನಕ್ಕೆ ಉಣ್ಣುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿದ್ದವರ ಕಂಡೆ, ಭಗವಂತ ನಿನ್ನ ಚಿಂತೆಯಲ್ಲಿರುವರನ್ನು ಒಬ್ಬರನ್ನು ಕಾಣೆನೆಂದಾತ ಅಂಬಿಗರ ಚೌಡಯ್ಯ. ಬಹಳ ಬಡತನ ಇದ್ದಾಗ ಮನುಷ್ಯ ಏನು ಚಿಂತೆ ಮಾಡ್ತಾನೆ, ದೇವರೇ ನಾನು ನಿನ್ನೇನೂ ಕೇಳೋದಿಲ್ಲಪ್ಪ, ನೀನು ಸರಿಯಾಗಿ 3 ಹೊತ್ತು ಸರಿಯಾಗಿ ಹೊಟ್ಟೆ ತುಂಬ ಊಟ ಕೊಟ್ಟರೆ ಸಾಕು ಅಂತಾನೆ. ದೇವರು ಕರುಣೆ ತೋರು ನಿಮ್ಮ ಮೇಲೆ 3 ಹೊತ್ತು ಊಟ ಕೊಟ್ಟ, ಇನ್ನು ನೆಮ್ಮದಿಯಾಗಿ 3 ಹೊತ್ತು ಊಟ ಸಿಗ್ತಾ ಇದೆ ಅಲ್ಲ ಬಿಡಿ, ಇನ್ಮೇಲಾದ್ರೂ ದೇವ್ರ ಕಡೆ ತಿರುಗೋಣ ಅಂತನ. ಉಣಲಾದರೆ ಉಡುವ ಚಿಂತೆ. ಈಗ ಉಣ್ಣೋದಕ್ಕಿಂತ ಹೆಚ್ಚಾಗಿ ಉಡಕ್ಕೆ ಜಾಸ್ತಿ ಖರ್ಚು ಮಾಡ್ತೀವಿ. 10 ಸೀರೆ ಇದ್ರೆ 10 ಮ್ಯಾಚಿಂಗ್ ಬೇಕಲ್ಲ. ಉಣಲಾದರೆ ಉಡುವ ಚಿಂತೆ. ದೇವರು ಅದಕ್ಕೂ ನಿಮ್ಮ ಮೇಲೆ ಕರುಣೆ ತೋರ್ದ, ಚಲೋ ಬಟ್ಟೆ ಕೊಟ್ಟ, ಇನ್ಮೇಲಾದ್ರೂ ದೇವ್ರ ಕಡೆ. ಉಡಲಾದರೆ ಇಡುವ ಚಿಂತೆ, ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಒಂದಿಷ್ಟು ಆಸ್ತಿ ಮಾಡಬೇಕು, ಒಂದಿಷ್ಟು ಬಾಡಿಗೆ ಬರಬೇಕು, 108. ದೇವರು ಅದನ್ನೂ ಕೊಟ್ಟ, ಆಮೇಲಾದ್ರೂ ನೆಮ್ಮದಿ ಇದೇನು ಮನುಷ್ಯನಿಗೆ. ಇಡಲಾದರೆ ಹೆಂಡಿರ ಚಿಂತೆ, ಅವ್ರಿಗೆ ಹೆಂಡತಿ ಮಾಡ್ಕೋಬೇಕು, ಇವರಿಗೆ ಗಂಡನ ಮಾಡ್ಕೋಬೇಕು. ದೇವರು ಅದನ್ನೂ ಮಾಡ್ದ, ಮದುವೆನೂ ಆಯಿತು. ಇನ್ಮೇಲಾದ್ರೂ ನೆಮ್ಮದಿ ಇದೇನು, ಮದುವೆ ಆದಮೇಲೆ
ಮಕ್ಕಳ ಚಿಂತೆ. ಮದುವೆಯಾಗಿ 2 ವರ್ಷ 3 ವರ್ಷ ಆಗಿರ್ತದೆ, ಅವರಿಗಿನ್ನೂ ಆ ಗಂಡ ಹೆಂಡ್ತಿಗೆ ಆ ವ್ಯಥೆ ಇರ್ತದೋ ಇಲ್ಲ, ಆಜುಬಾಜಿದವ್ರು ಶುರು ಮಾಡಿರ್ತಾರಲ್ಲ 3 ವರ್ಷ ಆಯ್ತು ಯಾಕೋ. ಮಕ್ಕಳಾಗದೇ ಇದ್ದರೆ ಸದ್ಗತಿ ಇಲ್ಲ, ಮುಕ್ತಿ ಇಲ್ಲ ಅಂತ. ನೀವು ದೇವರಿಗೆ ಮಕ್ಕಳಂತಾಗದಿದ್ದರೆ ಸದ್ಗತಿ ಇಲ್ಲ, ನಿಮಗೆ ಮಕ್ಕಳಾಗೋದಲ್ಲ. ನಾವೇನು ಮಾಡೀವಿ ಅಂದರೆ ಎಲ್ಲ ಸಂಪ್ರದಾಯ ವಿಕೃತ ಸಂಪ್ರದಾಯ, ಅದು ಇರೋದೇ ಒಂದು, ನಾವು ಮಾಡಿರೋದೇ ಮತ್ತೊಂದು. ನೀವು ದೇವರಿಗೆ ಮಕ್ಕಳಂತಾಗದಿದ್ದರೆ ದೇವನ ರಾಜ್ಯದಲ್ಲಿ ಪ್ರವೇಶವಿಲ್ಲ ಅಂತೇಳಿದ್ರು. ನಿಮಗೆ ಮಕ್ಕಳಾಗೋದಕ್ಕೂ ನೀವು ಮಕ್ಕಳಾಗೋದಕ್ಕೂ ವ್ಯತ್ಯಾಸ ಇದೆ. ದೇವರ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನಾವೇನಾಗಬೇಕು? ನಾವು ಮಕ್ಕಳಾಗಬೇಕು. ಎಲ್ಲ ಮಗುವಿನ ಆ ನಿಷ್ಕಲ್ಮಶತೆ ಏನಿದೆ ಅಲ್ಲ, ಅದು ನಮಗೆ ಬರಬೇಕು ಅಂತ. ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಮಕ್ಕಳು ಆಯಿತು, ಇನ್ಮೇಲೆ ಮುಗಿತಲ್ಲ, ಇನ್ಮೇಲಾದ್ರೂ ನಾವು ದೇವ್ರ ಕಡೆ ತಿರುಗ್ತೀವೇನು? ಈ ಜಹೀರಾಬಾದ್ನಲ್ಲಿ ಬದುಕಿದ್ದೀವಿ, ಈ ಬದುಕು ಹೆಂಗಿರ್ಬೇಕು ಅಂದರೆ ಎಲ್ಲರಿಗೂ ಎದ್ದು ಕಾಣುವಂಗಿರ್ಬೇಕು, ಎಲ್ಲರೂ ನಮ್ಮನ್ನು ಗುರುತಿಸ್ಬೇಕು, ಹಂಗೆ ಬದುಕಬೇಕು. ಆಯಿತು, ಹಂಗೂ ಬದುಕೇ ಆಯಿತು. ಬದುಕಾದರೆ ಇನ್ಮೇಲಾದರೂ ದೇವ್ರ ಕಡೆ ತಿರುಗ್ತೀವೇನೋ, ಬದುಕಾದರೆ ಕೇಡಿನ ಚಿಂತೆ. ಆಮೇಲೆ ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೀನಿ, ಯಾರು ಮೋಸ ಮಾಡ್ತಾರೋ, ಯಾರು ವಂಚನೆ ಮಾಡ್ತಾರೋ, ಈ ಚಿಂತೆ ಶುರುವಾಗ್ತದೆ. ಕೆಡದಿರೇ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿದ್ದವರ ಕಂಡೆ ಭಗವಂತ ನಿನ್ನ ಚಿಂತೆಯಲ್ಲಿರುವರನ್ನು ಒಬ್ಬರನ್ನೂ ಕಾಣೆನೆಂದಾತ ಅಂಬಿಗರ ಚೌಡಯ್ಯ. ನಾನು ಫಸ್ಟು BC ರೋಡ್ ಅಂತ ಬರ್ತದೆ ಮಂಗಳೂರು ಹತ್ರ, ನಾನು ಫಸ್ಟ್ ಪ್ರವಚನ ಮಾಡಿದ್ದದು. ಪ್ರವಚನ ಇನ್ನೇನು ಮುಗಿಲಿಕ್ಕೆ ಬಂದಿತ್ತು. ಒಬ್ಬ ಮುದುಕಿ ಮಗ ಸೊಸೆ ಸೇರ್ಕೊಂಡು ಒಬ್ಬ ಮುದುಕಿ ನನ್ನ ಹತ್ರ ಕರ್ಕೊಂಡು ಬಂದಿದ್ರು. ಅಕ್ಕಿ ನನ್ನ ಎದುರಿಗೆ ಕೂತ್ಕೊಂಡು ಅಳುತ್ತಿದ್ಲು, ಹಗಲೆಲ್ಲ ಕಣ್ಣು ಒರೆಸ್ಕೊತಾ ಇದ್ಲು. ನಾನು ಬಹುಶಃ ಸೊಸೆಗಿಸೆ ಸರಿಯಾಗಿ ನೋಡ್ಕೊಳ್ಳಿಕ್ಕಿಲ್ಲೇನೋ ಅದಕ್ಕೆ ಅಳುತ್ತಿರಬೇಕು. ಸೊಸೆ ಆ ಕಡೆ ಯಾಕೋ ಎದ್ದೋದ್ಲು ಅಂತೇಳಿ ಅಜ್ಜಿ ಒಬ್ಬಕ್ಕೆ ಹತ್ರ ಹೋಗಿ ಕೇಳಿದೆನು, ಅಜ್ಜಿ ಯಾಕೆ ಕಳ್ತಾ ಇದ್ದಿ, ಯಾಕೆ ದುಃಖ ಆಗಿದೆ ನಿನಗೆ, ಸೊಸೆ ಚಲೋ ನೋಡ್ಕೊಳ್ಳಲ್ವೇನು ನಿನಗೆ ಅಂತ ಕೇಳಿದೆ. ಮಗ ಸೊಸೆ ಚಲೋ ನೋಡ್ಕೊಳ್ಳಲ್ವೇನು? ಆಕೆ ಹೇಳಿದ್ಲು, ನಾ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೇನೋ ಗೊತ್ತಿಲ್ಲ, ನನ್ನ ಮಗಳಿದ್ರೂ ಅಷ್ಟು ಪ್ರೀತಿಯಿಂದ ಕಾಣ್ತಾ ಇದ್ಲ ಇಲ್ಲೋ ಗೊತ್ತಿಲ್ಲ, ನನ್ನ ಭಾಳ ಚಲೋ ಸೊಸೆ ಸಿಕ್ಕಾಳೆ, ನನ್ನನ್ನು ಭಾಳ ಪ್ರೀತಿಯಿಂದ ನೋಡ್ಕೋತಾಳೆ, ನನ್ನ ಮಗನೂ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾನೆ, ಮತ್ತು ಯಾಕೆ ದುಃಖ ಇದೆ, ಖುಷಿಯಿಂದಿರಲ್ಲ, ಯಾಕೆ ಕಳ್ತಾ ಇದ್ದಿ? ಆಕೆ ಹೇಳಿದ್ಲು, ನಾವು ಹೊಸ್ದಾಗಿ ಮದುವೆ ಮಾಡ್ಕೊಂಡು ಬಂದಾಗ ನಮ್ಮ ಮನೇಲಿ ಎಷ್ಟು ಬಡತನ ಇತ್ತು ಅಂದರೆ, ಎಷ್ಟೋ ರಾತ್ರಿ ಒಬ್ಬನೇ ಮಗ, ನನ್ನ ಮಗನಿಗೂ ನನ್ನ ಗಂಡನಿಗೂ ಒಂದಿಷ್ಟು ಅಂಬ್ಲಿ ಮಾಡಿ ಕುಡಿಸಿ ನಾನು ನೀರು ಕುಡಿದು ಮಲ್ಕೊಳ್ತಿದ್ದೆ. ಅಷ್ಟು ಬಡತನ ಇತ್ತು. ಆಮೇಲೆ ಚಳಿ ತಡ್ಕೊಳಕ್ಕಾಗದೆ ಈ ಗೋಣಿ ಚೀಲ ಬರ್ತಾವಲ್ಲ, ಈ ಗೋಧಿ ಜೋಳ ತುಂಬುವಂಥ ಆ ಚೀಲಗಳನ್ನು ಕೌದಿ ಥರ ಹೊಲದದನ್ನು ಹೊಚ್ಕೊಂಡು ಮಲ್ಕೊಳ್ತಾ ಇದ್ವಿ, ಅಷ್ಟು ಬಡತನ ಇತ್ತು. ನನ್ನ ಮಗ ವಯಸ್ಸಿಗೆ ಬಂದಮೇಲೆ ಅದು ಯಾವುದೋ ಒಂದು ಉದ್ಯೋಗ, ಈ ರದ್ದಿ ಪೇಪರನ್ನೇ ಕಲೆಕ್ಟ್ ಮಾಡೋದು, ಸುಮಾರು 20-30 ಹುಡುಗರನ್ನ ಹಿಡ್ಕೊಂಡು ಒಂದು ಕೆಲಸ ಶುರು ಮಾಡಿದ್ದಾನೆ. ಇವತ್ತು ನಾವು ಕೋಟ್ಯಾಧೀಶ್ವರರು, ಇವತ್ತು ಸಾಕಷ್ಟು ಸಂಪಾದನೆ ಮಾಡಿದ್ದಾನೆ ನನ್ನ ಮಗ. ಮತ್ತು ನೀನು ಸಂತೋಷ ಆಗೋದು ಬಿಟ್ಟು ದುಃಖ ಆಗಿದೆ ಯಾಕೆ ಅಂತ ಕೇಳಿದೆ. ಅದಕ್ಕೆ ಆ ಮುದುಕಿ ಹೇಳಿದ್ಲು, ಇಷ್ಟು ಸಂಪತ್ತು ಬಂದ ಟೈಮ್ನಲ್ಲಿ ನನಗೆ ವಯಸ್ಸಾಯಿತು, ಸಾಯ್ತೀನಲ್ಲ ಅಂತ ಹೇಳ್ತಿದ್ಲು. ಇನ್ನು ಮುಂದೆ ನಾನು ಬದುಕಿರಲ್ಲ, ವಯಸ್ಸಾಯಿತು, ಇಷ್ಟೊಂದು ಶ್ರೀಮಂತಿಕೆ ಬಂದ ಟೈಮ್ನಲ್ಲಿ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ಹೇಳ್ತಿದ್ಲು. ಬಡತನಕ್ಕೆ ಉಣ್ಣುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿದ್ದವರ ಕಂಡೆ ಭಗವಂತ ನಿನ್ನ ಚಿಂತೆಯಲ್ಲಿರುವರನ್ನು ಒಬ್ಬರನ್ನೂ ಕಾಣೆನೆಂದಾತ ಅಂಬಿಗರ ಚೌಡಯ್ಯ. ಹಾಗಾಗಿ ಬರೀ ಇದರಲ್ಲೇ ಮೈ ಮರೆತು ಬದುಕೋದಲ್ಲ. ಅಂಬಿಗರ ಚೌಡಯ್ಯ ಆತಂದು ರಾಣೆಬೆನ್ನೂರು ಹತ್ರ ಒಂದು ಚೌಡದಾನಾಪುರ ಅಂತ ಕರೀತಾರೆ, ಚೌಡಯ್ಯನ ದಾನಾಪುರ ಅದು. ಅಲ್ಲಿ ಒಂದು ಗುತ್ತಲ ಅಂತ ಊರು ಬರ್ತದೆ. ಅಲ್ಲಿ ಒಬ್ಬ ರಾಜ ಅವನ ಮಗನಿಗೆ ಹಾವು ಕಡ್ದಿರುತ್ತಂತೆ. ಹಾವು ಕಡ್ದಿರ್ತದೆ. ಬಹಳ ಜನ ಬಂದು ವೈದ್ಯರು ಔಷಧಿ ಕೊಡ್ತಾರೆ, ವಾಸಿಯಾಗೋದಿಲ್ಲ. ಇನ್ನೇನು ಸಾಯ್ತಾನೆ ಅನ್ನೋ ಟೈಮ್ನಲ್ಲಿ ಅಂಬಿಗರ ಚೌಡಯ್ಯ ಒಳ್ಳೆ ವೈದ್ಯನೂ ಹೌದಂತೆ. ಆತ ಹೋಗಿ ಔಷಧಿಯನ್ನು ಕೊಟ್ಟ ತಕ್ಷಣ ಅವನು ಬದುಕ್ತಾನೆ. ಮಗ ಬಹಳ ಖುಷಿಯಾಗಿ ಸುಮಾರು 300-400 ಎಕರೆಗಟ್ಟಲೆ ಜಮೀನನ್ನು
ಹಳ್ಳಿಗಳ್ಳಿನೇ ಉಂಬಳಿಯಾಗಿ ಅವನು ರಾಜ ಅಂಬಿಗರ ಚೌಡಯ್ಯನಿಗೆ ಕೊಟ್ಟಿರ್ತಾನೆ. ನಾವೆಲ್ಲ ಜೀವನ ಪರ್ಯಂತ ನಾವೇನು ಮಾಡ್ತೀವಿ, ಅದನ್ನೇ ಸಂಪಾದನೆ ಮಾಡಲಿಕ್ಕೆ ನೋಡ್ತೀವಲ್ಲ, ಅಂಥ ಸಂಪತ್ತನ್ನು ರೈತರಿಗೆ ಅವರಿಗೆ ಇವರಿಗೆಲ್ಲ ದಾನ ಮಾಡಿ ಕಲ್ಯಾಣಕ್ಕೆ ಬರ್ತಾನೆ. ನಾ ಹೇಳಿದ್ನಲ್ಲ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗಿನ ಜನ, ಅಫ್ಘಾನಿಸ್ತಾನದಿಂದ ಹಿಡಿದು ಬೆಂಗಾಲದವರೆಗಿನ ಜನ ಕಲ್ಯಾಣವನ್ನು ಹುಡುಕೊಂಡು ಬಂದರು. 10 ಜನ ಅರಸರು ಅರಸೊತ್ತಿಗೆಯನ್ನು ಬಿಟ್ಟು ಬಂದರು. ಕಾಶ್ಮೀರದ ಮಹಾರಾಜ ಭೂಪಾಲ, ಶಾಂತರಸ, ಬಾಚರಸ, ಸಕಲೇಶ ಮಾದರಸ, ನಿನ್ನೆ ಹೇಳ್ದೆ ನನ್ನ ಚಂದಿಮರಸನ ವಚನ, ಚಂದಿಮರಸ, ಇವರೆಲ್ಲ ಮಹಾರಾಜರು ಅರಸೊತ್ತಿಗೆಯನ್ನು ಬಿಟ್ಟು ಕಲ್ಯಾಣಕ್ಕೆ ಯಾಕೆ ಹುಡ್ಕೊಂಡು ಬಂದಿದ್ರು ಅಂದರೆ, ಬಸವಣ್ಣನ ತತ್ವಗಳು, ಸಿದ್ಧಾಂತಗಳು, ಅವರ ನಡೆನುಡಿಗಳು, ಮಾನವ ಜನ್ಮ ಸಾರ್ಥಕತೆಯನ್ನು ಪಡ್ಕೊಳ್ಬೇಕಾದ್ರೆ ಏನು ಬೇಕಾಗಿತ್ತು ಅದೆಲ್ಲವೂ ಕಲ್ಯಾಣದಲ್ಲಿ ಸಿಕ್ತಿತ್ತು. ಅದಕ್ಕೆ ಚೌಡಯ್ಯ ಅವನು ದಾನ ಮಾಡಿ ಬಂದಿದ್ದಕ್ಕೆ ಇವತ್ತು ಆ ಊರಿನ ಹೆಸರು ಚೌಡಯ್ಯನ ದಾನಾಪುರ. ಅದನ್ನು ಪೂರ್ಣ ಕರೆಯೋಕ್ಕಾಗಲ್ಲ ಅಂತ ಚೌಡದಾನಾಪುರ ಅಂತ ಕರೀತಾರೆ. ಆ ಇಡೀ 300-400 ಎಕರೆ ಜಮೀನನ್ನು ದಾನ ಮಾಡಿ ಕಲ್ಯಾಣಕ್ಕೆ ಬರ್ತಾನೆ. ನನ್ನನ್ನು ಅಂಬಿಗ ಎಂದು ಕುಂದು ನುಡಿಯದಿರಿ, ನಾನು ನಂಬಿದರೆ ಒಂದೇ ಹುಟ್ಟಿಗೆ ನಿಮ್ಮನ್ನು ದಡ ಮುಟ್ಟಿಸ್ತೀನಿ ಅಂತ ಹೇಳ್ತಾನೆ ವಚನದಲ್ಲಿ. ಅಂಥ ಒಬ್ಬ ಗಣಾಚಾರಿ ವಚನಕಾರರಲ್ಲಿ ನಾನು ಮತ್ತೊಂದಿನ ಹೇಳ್ತೀನಿ ಅದನ್ನು. ಎಂತೆಂಥ ಪೊಲೀಸ್ ಭಾಷೆ ವಚನಕಾರರಿದ್ದಾರೆ, ತಂದೆ ಭಾಷೆ ವಚನಕಾರರಿದ್ದಾರೆ, ತಾಯಿ ಭಾಷೆ ವಚನಕಾರರಿದ್ದಾರೆ. ಅವರ ಭಾಷೆಗಳು ಸಮಾಜವನ್ನು ತಿದ್ದಲಿಕ್ಕೆ ಎಲ್ಲ ರೀತಿಯ ಭಾಷೆಗಳು ಬೇಕು. ಅಂಬಿಗರ ಚೌಡಯ್ಯನ ವಚನಗಳಂದ್ರೆ ಅದು ಪೊಲೀಸ್ ಭಾಷೆ. ಎಡದ ಪಾದರಕ್ಷೆ ತೆಗೆದುಕೊಂಡು ಲಟಲಟನೆ ಒಡೆಯಿಂದ ಅಂಬಿಗರ ಚೌಡಯ್ಯ. ನಾಳೆ ದಿನ ದೇವರ ಅಸ್ತಿತ್ವ, ದೇವರ ಸ್ವರೂಪ, ನಾನು ಲಿಂಗ, ವಿಭೂತಿ, ರುದ್ರಾಕ್ಷಿ ಇವುಗಳನ್ನು ಹೇಳೋದಕ್ಕಿಂತ ಪೂರ್ವದಲ್ಲಿ ಬಹಳ ಜನ ದೇವರೇ ಇಲ್ಲ ಅಂತ ಹೇಳ್ತಾರೆ. ದೇವರೇ ಇಲ್ಲ ಅನ್ನುವಂಥ ಒಂದಿಷ್ಟು ಸಬ್ಜೆಕ್ಟನ್ನು ಎಲ್ಲರೂ ಕೇಳಬೇಕು. ಅದನ್ನು ಮಳೆ ಬಂದರೂ ಏನೇ ಆದರೂ ಒಂಚೂರು ತಪ್ಪಿಸ್ಕೊಳ್ಳಾರ್ದಂಗೆ ತಾವೆಲ್ಲರೂ ಕೂಡ ದೇವರು ಅಂದರೆ ಏನು, ಅದನ್ನು ಮಹಾತ್ಮರು, ಶರಣರು ಅವರೆಲ್ಲರೂ ಕೂಡ ದೇವರನ್ನು ಹೇಗೆ ಸಿದ್ಧ ಮಾಡಿ ತೋರಿಸ್ತಾರೆ. ಈ ಜಗತ್ತಿಗೆ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದನ್ನು, ಆ ವಿಚಾರವನ್ನು ಕುರಿತು ನಾಳೆ ದಿನ ನೋಡೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಶರಣರು.